ಪ್ರವೀಣರಾಗಿದ್ದರು ಮತ್ತು ದೊಡ್ಡ ಬುದ್ಧಿವಂತಿಕೆಯನ್ನು ಹೊಂದಿದ್ದರು. ಒಂದು ದಿನ ಅವರು ತಮ್ಮ ಸ್ನಾನಕ್ಕಾಗಿ ನದಿಯ ದಡಕ್ಕೆ ಬಂದಾಗ ಅವರು ತ್ರಿತಾಚಿ ಎಂಬ ಅಪ್ಸರರನ್ನು ಭೇಟಿಯಾದರು. ಅವರು ಸಹ ತಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಬಂದಿದ್ದರು. ಅದೃಷ್ಟವು ಅದನ್ನು ಹೊಂದಿರಬಹುದೆಂದು ಸೌಮ್ಯ ಗಾಳಿ ಬೀಸಿತು ಮತ್ತು ತ್ರಿತಾಚಿಯ ಉಡುಪುಗಳು ಕೊಚ್ಚಿಕೊಂಡು ಹೋದವು. ಅವಳ ದೈವಿಕ ರೂಪವನ್ನು ಬಹಿರಂಗಪಡಿಸಿದವು. ಭರದ್ವಾಜನು ತನ್ನ ಯೌವನದಿಂದಲೂ ಖಂಡದ ಪ್ರತಿಜ್ಞೆಗೆ ಬದ್ಧನಾಗಿದ್ದರೂ ಅಪ್ಸರೆಯನ್ನು ನೋಡಿದಾಗ ಬಯಕೆಯ ಚಲನೆಗಳನ್ನು ಅನುಭವಿಸಿದನು. ಅವನ ಜೀವದ್ರೋಹವು ಬಿಡುಗಡೆಯಾಯಿತು ಮತ್ತು ಅವನು ಅದನ್ನು ಒಂದು ಮಡಕೆಯಲ್ಲಿ ಸಂಗ್ರಹಿಸಿದನು. ಈ ಪವಿತ್ರ ದ್ರವದಿಂದ ದ್ರೋಣ ಎಂಬ ಮಗ ಜನಿಸಿದನು. ದ್ರೋಣನು ಬೆಳೆದಂತೆ ಅವನು ವೇದಗಳನ್ನು ಮತ್ತು ಅವುಗಳ ವಿವಿಧ ಶಾಖೆಗಳನ್ನು ಬಹಳ ಉತ್ಸಾಹದಿಂದ ಅಧ್ಯಯನ ಮಾಡಿದನು. ಆ ಸಮಯದಲ್ಲಿ ಭರದ್ವಾಜನ ಸ್ನೇಹಿತ ಪಾಂಚಾಲರ ರಾಜನಾದ ಪ್ರಿಷತ್ತನಿಗೆ ದ್ರುಪದ ಎಂಬ ಮಗನಿದ್ದನು. ಇವ ರಾಜಕುಮಾರನು ಆಗಾಗ್ಗೆ ದ್ರೋಣನ ಆಶ್ರಯದಲ್ಲಿ ಅವನನ್ನು ಭೇಟಿ ಮಾಡುತ್ತಾನೆ. ಅವನೊಂದಿಗೆ ಆಟವಾಡುತ್ತಾನೆ ಮತ್ತು ಅಧ್ಯಯನ ಮಾಡುತ್ತಾನೆ. ಪ್ರಿಷತ್ತನ ನಿಧನದ ನಂತರ ದ್ರುಪದನು ಅವನ ನಂತರ ಪಾಂಚಾಲದ ರಾಜನಾದ ದ್ರೋಣನು ಪ್ರೌಢನಾಗುತ್ತಿದ್ದಂತೆ ಮಹಾನ್ ಬ್ರಾಹ್ಮಣ ವೀರನಾದ ರಮನು ತನ್ನ ಸಂಪತ್ತನ್ನು ತ್ಯಜಿಸಲಿರುವನೆಂದು ಕೇಳಿದನು. ಕುತೂಹಲದಿಂದ ಪ್ರೇರೇಪಿಸಲ್ಪಟ್ಟ ದ್ರೋಣನು ರಾಮನನ್ನು ಹುಡುಕಿದನು ಮತ್ತು ಅವನ ಆಸ್ತಿಯ ಪಾಲನ್ನು ಕೋರಿದನು. ಆದಾಗ್ಯೂ ರಾಮನು ತನ್ನ ದೇಹ ಮತ್ತು ಶಸ್ತ್ರಾಸ್ತ್ರಗಳನ್ನು ಮಾತ್ರ ಬಿಟ್ಟು ತನ್ನ ಎಲ್ಲ ಪ್ರಾಪಂಚಿಕ ಸಂಪತ್ತನ್ನು ಈಗಾಗಲೇ ಬಿಟ್ಟುಬಿಟ್ಟಿದ್ದರು. ದ್ರೋಣನ ದೃಢನಿಶ್ಚಯದಿಂದ ಪ್ರೇರಿತರಾದ ರಾಮನು ಅವನಿಗೆ ಅವನ ದೇಹ ಅಥವಾ ತೋಳುಗಳ ನಡುವಿನ ಆಯ್ಕೆಯನ್ನು ನೀಡಿದನು. ದ್ರೋಣನು ಬಹಳ ದೂರದೃಷ್ಟಿಯಿಂದ ಬ್ರಹ್ಮಾಸ್ತ್ರ ಎಂದು ಕರೆಯಲ್ಪಡುವ ಎಲ್ಲಾ ಶಸ್ತ್ರಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಎರಡನೆಯದನ್ನು ಆಯ್ಕೆ ಮಾಡಿದನು. ಅದರ ರಹಸ್ಯಗಳು ಮತ್ತು ನಿಗೂಢತೆಗಳೊಂದಿಗೆ ಅತಿಯಾದ ಸಂತೋಷದಿಂದ ದ್ರೋಣನು ಸಾಟಿಯಿಲ್ಲದ ಸಾಧನೆಯ ಪ್ರಜ್ಞೆಯನ್ನು ಅನುಭವಿಸಿದರು. ತನ್ನ ಹೊಸ ಪರಾಕ್ರಮದಿಂದ ದ್ರೋಣರು ದ್ರುಪದ ರಾಜನ ಬಳಿಗೆ ಹೋಗಿ ಅವರ ಸ್ನೇಹವನ್ನು ಪುನರುಜ್ಜೀವನಗೊಳಿಸಲು ಮುಂದಾದನು. ಆದಾಗ್ಯೂ ತನ್ನ ಉದಾತ್ತ ವಂಶಾವಳಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ರಾಜನು ಕೆಳಜಾತಿಯ ವ್ಯಕ್ತಿಯು ಎಂದಿಗೂ ಉನ್ನತ ದರ್ಜೆಯ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಲು ಸಾಧ್ಯವಿಲ್ಲ ಎಂದು ಹೇಳಿ ನಿರಾಕರಿಸಿದನು. ಈ ನಿರಾಕರಣೆಯು ದ್ರೋಣನ ಹೃದಯವನ್ನು ಕೆರಳಿಸಿತು ಮತ್ತು ಅವನು ರಾಜನನ್ನು ಅವಮಾನಿಸುವ ವಿಧಾನವನ್ನು ರೂಪಿಸಲು ಪ್ರಾರಂಭಿಸಿದನು. ದ್ರುಪದನನ್ನು ಸೋಲಿಸಲು ನಿರ್ಧರಿಸಿದ ದ್ರೋಣನು ರಾಜಧಾನಿಗೆ ಪ್ರಯಾಣಿಸಿದನು. ಅಲ್ಲಿ ಅವನನ್ನು ಭೀಷ್ಮನನ್ನು ಸ್ವಾಗತಿಸಿದನು. ಅವನು ದ್ರೋಣನ ಮಾರ್ಗದರ್ಶನದಲ್ಲಿ ತನ್ನ ಮೊಮ್ಮಕ್ಕಳನ್ನು ಶಿಷ್ಯರನ್ನಾಗಿ ಪ್ರಸ್ತುತಪಡಿಸಿದನು. ಈ ಅವಕಾಶವನ್ನು ಬಳಸಿಕೊಂಡ ದ್ರೋಣನು ತನ್ನ ಶಿಷ್ಯರಾದ ಅರ್ಜುನ ಮತ್ತು ಇತರರನ್ನು ಕರೆದು ಅವರಿಂದ ಉಪದೇಶ ಶುಲ್ಕವನ್ನು ಕೇಳಿದನು. ಅವರು ಶಸ್ತ್ರಾಸ್ತ್ರ ಮತ್ತು ಕುದುರೆ ಹೊಡೆಯುವ ಕೌಶಲ್ಯವನ್ನು ಕರಗತ ಮಾಡಿಕೊಂಡಾಗ ದ್ರುಪದ ರಾಜ್ಯವನ್ನು ತನಗಾಗಿ ಹಣವಾಗಿ ತೆಗೆದುಕೊಡುವಂತೆ ದ್ರೋಣನು ಪಾಂಡವರಿಗೆ ಆದೇಶಿಸಿದನು. ಸಹೋದರರು ತಮ್ಮ ಹೊಸ ಕೌಶಲ್ಯರೊಂದಿಗೆ ದ್ರುಪದನನ್ನು ಯುದ್ಧದಲ್ಲಿ ಸೋಲಿಸಿದರು ಮತ್ತು ಅವನನ್ನು ದ್ರೋಣನ ಮುಂದೆ ಸೆರೆಯಾಳುಗಳನ್ನಾಗಿ ಕರೆತಂದರೂ ಸೋಲಿಸಲ್ಪಟ್ಟ ರಾಜನು ಅವನ ಮುಂದೆ ನಿಂತ. ಹಸ್ತಿನಾಪುರ ದೇಶದಲ್ಲಿ ಪಂಚಲರ ಪ್ರಬಲ ರಾಜನಾದ ದ್ರುಪದನು ತನ್ನ ಅತ್ಯಂತ ದೊಡ್ಡ ದುಃಖವಾದ ತನ್ನ ಪರಮ ಶತ್ರುವಾದ ದ್ರೋಣನ ಕೈಯಿಂದಾದ ಸೋಲನ್ನು ಜಯಿಸಲು ಸಹಾಯ ಮಾಡುವ ಬುದ್ಧಿವಂತ ಬ್ರಾಹ್ಮಣರನ್ನು ಹುಡುಕುತ್ತಾ ಅಲೆದಾಡಿದನು. ರಾಜನ ಹೃದಯವು ದುಃಖದಿಂದ ಮತ್ತು ಮಹಾನ್ ಯೋಧಕ ಗುರುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಆಳವಾದ ಬಯಕೆಯಿಂದ ಮುಳುಗಿತು. ಯಮುನಾ ಮತ್ತು ಗಂಗಾ ನದಿಗಳ ದಡದಲ್ಲಿ ಸುತ್ತಾಡುತ್ತಿದ್ದಾಗ ರಾಜ ದ್ರುಪದನು ಬ್ರಾಹ್ಮಣರ ಗೌರವಾನ್ವಿತ ಆಶ್ರಯವನ್ನು ಕಂಡನು. ಅಲ್ಲಿ ಇಬ್ಬರು ಪೂಜ್ಯ ಋಷಿಗಳಾದ ಯಚ ಮತ್ತು ಉಪರ್ಯಾಜರು ವಾಸಿಸುತ್ತಿದ್ದರು. ಈ ಬುದ್ಧಿವಂತ ವ್ಯಕ್ತಿಗಳು ಪ್ರಾಚೀನ ಧರ್ಮಗ್ರಂಥಗಳ ಬಗೆಗಿನ ಅಸಲ ಭಕ್ತಿ ಮತ್ತು ಪವಿತ್ರ ಕಲೆಗಳ ಮೇಲಿನ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿದ್ದರು. ರಾಜ
ದ್ರುಪದನು ದೃಢನಿಶ್ಚಯದ ಮನೋಭಾವದಿಂದ ಪ್ರಾಪಂಚಿಕ ಉಡುಗೊರೆಗಳನ್ನು ಸ್ವೀಕರಿಸುವಲ್ಲಿನ ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದ ಎದ್ದನ ಬಳಿಗೆ ಹೋದನು. ರಾಜನು ಅವನಿಗೆ ಅದ್ದೂರಿ ಅರ್ಪಣೆಗಳನ್ನು ಸುರಿಸಿದನು. ದ್ರೋಣನನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮಗನನ್ನು ನೀಡುವ ಯಜ್ಞವನ್ನು ಮಾಡುವಂತೆ ಅವನನ್ನು ಬೇಡಿಕೊಂಡನು. ರಾಜನ ಪ್ರಾಮಾಣಿಕತೆ ಮತ್ತು ಹತಾಶೆಯಿಂದ ಪ್ರೇರೇಪಿಸಲ್ಪಟ್ಟ ಯಜ್ಞನು ದ್ರುಪದನಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು. ಆದಾಗ್ಯೂ ಆಚರಣೆಯನ್ನು ಮುಂದುವರಿಸುವ ಮೊದಲು ಯಜ್ಞನು ತನ್ನ ಸಹೋದರನೊಂದಿಗೆ ಸಮಾಲೋಚಿಸಿದನು. ಅವನು ಶುದ್ಧತೆ ಮತ್ತು ತಪಸ್ಸಿನ ತತ್ವಗಳಿಗೆ ತನ್ನದೇ ಆದ ಬದ್ಧತೆಯ ಬಗ್ಗೆ ಅನುಮಾನ ಹೊಂದಿದ್ದನು. ಯಜ್ಞನು ಅಶುದ್ಧ ಅರ್ಪಣೆಗಳನ್ನು ಸ್ವೀಕರಿಸುವ ಪ್ರವೃತ್ತಿಯನ್ನು ಹೊಂದಿದ್ದನು ಮತ್ತು ಅವನು ಆಧ್ಯಾತ್ಮಿಕ ಅನ್ವೇಷಣೆಗಳ ಬದಲಿಗೆ ಭೌತಿಕ ಲಾಭಗಳಿಂದ ಪ್ರೇರೇಪಿಸಲ್ಪಟ್ಟಿರಬಹುದು ಎಂದು ಉಪಕಾರನು ಬಹಿರಂಗಪಡಿಸಿದನು. ಈ ಬಹಿರಂಗದ ಹೊರತಾಗಿಯೂ ರಾಜ ದ್ರುಪದನು ವಿಷಯ ವ್ಯಕ್ತಿತ್ವದ ಬಗ್ಗೆ ತನ್ನ ಸಂದೇಹಗಳಿಂದ ವಿಚಲಿತರಾಗದೆ ಮತ್ತೊಮ್ಮೆ ಯಜನನ್ನು ಸಂಪರ್ಕಿಸಲು ನಿರ್ಧರಿಸಿದನು. 80,000 ಕೈನೆಗಳ ವಾಗ್ದಾನದೊಂದಿಗೆ ದ್ರುಪದನು ಯಜ್ಞವನ್ನು ಮಾಡಲು ಯಜನನ್ನು ಮನವೊಲಿಸಿದನು. ಇದು ಅವನಿಗೆ ಸಾಟಿಯಿಲ್ಲದ ಪರಾಕ್ರಮ ಮತ್ತು ಶಕ್ತಿಯನ್ನು ಹೊಂದಿರುವ ಮಗನನ್ನು ನೀಡುತ್ತದೆ. ಸಿದ್ಧತೆಗಳು ಪೂರ್ಣಗೊಂಡಾಗ ಯಜ್ಞವು ಪವಿತ್ರವಾದ ಬೆಂಕಿಯ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ ಮತ್ತು ಯಜ್ಞವನ್ನು ಪವಿತ್ರಗೊಳಿಸಲು ಉಪಕಾರನ ಸಹಾಯವನ್ನು ಪ್ರಾರ್ಥಿಸುತ್ತಾ ಆಚರಣೆಯನ್ನು ಮುನ್ನಡೆಸಿದನು. ಜ್ವಾಲೆಗಳು ಏರಿದಂತೆ ಒಂದು ಭವ್ಯವಾದ ಮಗು ಬೆಂಕಿಯಿಂದ ಹೊರಹೊಮ್ಮಿತು. ತೀವ್ರವಾದ ಶಕ್ತಿ ಮತ್ತು ಅಜೇಯತೆಯ ಸೆಳವು ಹೊರಹೊಮ್ಮಿತು. ಮಗುವು ಕಿರೀಟದಿಂದ ಅಲಂಕರಿಸಲ್ಪಟ್ಟಿತ್ತು, ಅತ್ಯುತ್ತಮ ರಕ್ಷಾಕವಚವನ್ನು ಧರಿಸಿತ್ತು ಮತ್ತು ಕತ್ತಿಬಿಲ್ಲು ಮತ್ತು ಬಾಣಗಳನ್ನು ಹಿಡಿದಿತ್ತು. ಪಾಂಚಾಲರು ಈ ಪವಾಡ ಸದೃಶ ಜನನವನ್ನು ಆಚರಿಸುತ್ತಿದ್ದಂತೆ ಅವರ ಸಂತೋಷವು ದೇಶದಾದ್ಯಂತ ಪ್ರತಿಧ್ವನಿಸಿತು. ಈ ರಾಜಕುಮಾರನು ದ್ರೋಣನ ನಾಶಕ್ಕಾಗಿ ಜನಿಸಿದನೆಂದು ಆಕಾಶದಲ್ಲಿ ಕಾಣದ ಧ್ವನಿಯು ಘೋಷಿಸಿತು ಮತ್ತು ಅವನು ಪಾಂಚಾಲ ಭಯವನ್ನು ಹೋಗಲಾಡಿಸುವ ಮೂಲಕ ಮತ್ತು ಅವರ ಖ್ಯಾತಿಯನ್ನು ಹರಡುವ ಮೂಲಕ ಅವರಿಗೆ ವೈಭವವನ್ನು ತರುತ್ತಾನೆ ಎಂದು ಘೋಷಿಸಿತು. ಅದೇ ಕ್ಷಣದಲ್ಲಿ ಒಂದು ಸುಂದರವಾದ ಮಗಳು ತ್ಯಾಗದ ವೇದಿಕೆಯಿಂದ ಹೊರಹೊಮ್ಮಿದಳು. ಅಸಾಧಾರಣ ಅದೃಷ್ಟದಿಂದ ಆಶೀರ್ವದಿಸಲ್ಪಟ್ಟಳು ಮತ್ತು ಮೋಡಿಮಾಡುವ ವೈಶಿಷ್ಟ್ಯಗಳನ್ನು ಹೊಂದಿದ್ದಳು. ಅವಳ ಹೆಸರು ಪಾಂಚಾಲಿ ಮತ್ತು ಅವಳು ತನ್ನ ಅಸಾಧಾರಣ ಸೌಂದರ್ಯ ಮತ್ತು ಅದೃಷ್ಟಕ್ಕೆ ಹೆಸರುವಾಸಿಯಾಗಿ ಬೆಳೆಯುತ್ತಾಳೆ. ಈ ಅದ್ಭುತವಾದ ಜನನದ ಸುದ್ದಿ ಹಸ್ತಿನಾಪುರದಾದ್ಯಂತ ಹರಡುತ್ತಿದ್ದಂತೆ ಭೂಮಿಯು ಸಂತೋಷದಿಂದ ನಡುಗುತ್ತಿತ್ತು ಮತ್ತು ರಾಜನ ಹೃದಯವು ತನ್ನ ರಾಜ್ಯದ ಭವಿಷ್ಯದ ಬಗ್ಗೆ ಭರವಸೆ ಮತ್ತು ನಿರೀಕ್ಷೆಯಿಂದ ತುಂಬಿತ್ತು. ಸೂರ್ಯನು ದಿಗಂತದಲ್ಲಿ ಮುಳುಗಿ ಅವರು ಆಶ್ರಯ ಪಡೆದ ಸಣ್ಣ ಪಟ್ಟಣದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಪಾಂಡವ ರಾಜಕುಮಾರರು ಮಾತನಾಡದ ದುಃಖದಿಂದ ಮುಳುಗಿದಂತೆ ಕಾಣುತ್ತಿದ್ದರು. ಒಂದು ಕಾಲದಲ್ಲಿ ಭರವಸೆ ಮತ್ತು ಉದ್ದೇಶದಿಂದ ಪ್ರಕಾಶಮಾನವಾಗಿದ್ದ ಅವರ ಕಣ್ಣುಗಳು ಈಗ ಮಂದ ಮತ್ತು ನಿರ್ಜೀವವಾಗಿ ಕಾಣುತ್ತಿದ್ದವು. ಅಗೋಚರ ಬಾಣಗಳಿಂದ ಚುಚ್ಚಿದಂತೆ ಕಾಣುತ್ತಿದ್ದವು. ಬುದ್ಧಿವಂತ ನಿರೂಪಕನಾದ ವೈಶಂಪಾಯನನು ಅವುಗಳಲ್ಲಿ ಈ ಬದಲಾವಣೆಯನ್ನು ಗಮನಿಸಿದನು ಮತ್ತು ಏನೋ ತಪ್ಪಾಗಿದೆ ಎಂದು ತಿಳಿದನು. ಓಡಿಹೋದ ಅವರ ಜೀವನದ ಬಗೆಗಿನ ಸತ್ಯವು ಅಂತಿಮವಾಗಿ ಅವರನ್ನು ಸೆಳೆಯಿತು. ಅವರು ಶಾಶ್ವತತೆ ಎಂದು ಭಾವಿಸಿದ ಇತರರ ದಾನದಿಂದ ಬದುಕುತ್ತಿದ್ದರು. ಎಂದಿಗೂ ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ಅವರ ಪ್ರಯಾಣದ ಆರಂಭಿಕ ಉತ್ಸಾಹವು ಕ್ಷೀಣಿಸಿತ್ತು. ಅದರ ಬದಲಿಗೆ ಚಡಪಡಿಕೆ ಮತ್ತು ಅಸಮಾಧಾನದ ಭಾವವಿತ್ತು. ಯಾವಾಗಲೂ ಅವರನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡಿದ್ದ ಬಂಡೆಯಾಗಿದ್ದ ಅವರ ತಾಯಿ ಕುಂತಿ ಅದು ತನ್ನ ಮಕ್ಕಳ ಮೇಲೆ ಬೀರುತ್ತಿರುವ ಹಾನಿಯನ್ನು ನೋಡಬಹುದಾಗಿತ್ತು. ಒಂದು ಸಂಜೆ ಅವರು ಅಲ್ಪ ಊಟದ ಸುತ್ತ ಕುಳಿತಾಗ ಕುಂತಿಯ ಕಣ್ಣುಗಳು ಯುಧಿಷ್ಠಿರನನ್ನು ಭೇಟಿಯಾದವು
ಮತ್ತು ಅವಳು ಮಾತನಾಡಬೇಕು ಎಂದು ಅವಳಿಗೆ ತಿಳಿದಿತ್ತು. ನಾವು ಈಗ ಅನೇಕ ರಾತ್ರಿಗಳ ಕಾಲ ಈ ಬ್ರಾಹ್ಮಣನ ವಾಸಸ್ಥಾನದಲ್ಲಿ ವಾಸಿಸುತ್ತಿದ್ದೇವೆ. ಅವಳು ಹೇಳಿದಳು. ಅವಳ ಧ್ವನಿಯು ಸೌಮ್ಯ ಆದರೆ ದೃಢವಾಗಿತ್ತು. ನಾವು ಈ ಪಟ್ಟಣದ ಆತಿಥ್ಯವನ್ನು ಆನಂದಿಸುತ್ತಿದ್ದೇವೆ, ಅಪರಿಚಿತರ ದಯೆಯಿಂದ ಬದುಕುತ್ತಿದ್ದೇವೆ. ಆದರೆ ನನ್ನ ಮಗ, ನಾವು ಹಳತಾಗುತ್ತಿದ್ದೇವೆ ಎಂದು ನಾನು ಹೆದರುತ್ತೇನೆ. ದಿನದಿಂದ ದಿನಕ್ಕೆ ಅದೇ ಕಾಡು ಮತ್ತು ಉದ್ಯಾನವನಗಳನ್ನು ನೋಡುವುದು ಅದರ ಆಕರ್ಷಣೆಯನ್ನು ಕಳೆದುಕೊಂಡಿದೆ, ಮತ್ತು ಭಿಕ್ಷೆ ಈಗ ಅವರು ಹಿಂದೆಂದಿಗಿಂತಲೂ ಮುಕ್ತವಾಗಿಲ್ಲ. ಅವಳು ತನ್ನ ಮಕ್ಕಳತ್ತ ನೋಡಿದಳು. ತಿಳುವಳಿಕೆಯ ಮಿನುಗುವಿಕೆಯನ್ನು ಹುಡುಕುತ್ತಿರುವ ಅವಳ ಕಣ್ಣುಗಳು ಪಂಚಾಲವು ಸಮೃದ್ಧವಾದ ಭೂಮಿ ಎಂದು ನಾವು ಕೇಳಿದ್ದೇವೆ. ಅವಳು ಮುಂದುವರಿಸಿದಳು. ಆ ರಾಜ ಎದ್ದ ಸೇನನು ಬ್ರಾಹ್ಮಣರನ್ನು ಗೌರವಿಸುವ ನ್ಯಾಯಯುತ ರಾಜನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಇನ್ನೂ ಭಿಕ್ಷೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ನನ್ನ ಮಗನೇ, ನಾವು ಮುಂದೆ ಸಾಗುವುದು ಬುದ್ಧಿವಂತಿಕೆ ಎಂದು ನಾನು ಭಾವಿಸುತ್ತೇನೆ. ನಾವು ಈಗಾಗಲೇ ಒಂದೇ ಸ್ಥಳದಲ್ಲಿ ತುಂಬಾ ಸಮಯ ಕಳೆದಿದ್ದೇವೆ. ಕುಂತಿಯ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು ಮತ್ತು ರಾಜಕುಮಾರರು ಹಿಂಜರಿಯುತ್ತಾ ನೋಡಿದರೂ ಯುಧಿಷ್ಠಿರ ಎದ್ದು ತನ್ನ ಧ್ವನಿಯನ್ನು ಅಳೆಯುತ್ತಾ ಚಿಂತನಶೀಲನಾಗಿದ್ದನು. ತಾಯಿ, ನಿಮ್ಮ ಮಾತು ಕಾನೂನು. ನಾವು ಪಂಚಾಲಕ್ಕೆ ಹೋಗುವುದು ಒಳ್ಳೆಯದು ಎಂದು ನೀವು ಭಾವಿಸಿದರೆ ನಾವು ನಿಮ್ಮ ಸಲಹೆಯನ್ನು ಅನುಸರಿಸುತ್ತೇವೆ. ಆದರೆ ನಾನು ಕೇಳಲೇಬೇಕು. ನನ್ನ ಕಿರಿಯ ಸಹೋದರರು ಒಪ್ಪುತ್ತಾರೆಯೇ? ಅವನು ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರ ಕಡೆಗೆ ನೋಡುತ್ತಾ ಅವರಲ್ಲಿ ಉತ್ಸಾಹದ ಕಿಡಿ ಹೊತ್ತುವುದನ್ನು ನೋಡಲು ಆಶಿಸಿದನು. ಒಂದು ಕ್ಷಣ ಬೆಂಕಿಯ ಉರಿಯುವಿಕೆಯ ಸದ್ದು ಮಾತ್ರ ಕೇಳಿಸಿತು. ನಂತರ ನಿಧಾನವಾಗಿ ಅರ್ಜುನನ ಕಣ್ಣುಗಳು ಯುಧಿಷ್ಠಿರನನ್ನು ಭೇಟಿಯಾದವು ಮತ್ತು ಅವನು ಸ್ವಲ್ಪ ತಲೆಯಾಡಿಸಿದನು. ಇತರರು ಅದನ್ನು ಹಿಂಬಾಲಿಸಿದರು. ಅವರ ಮುಖಗಳು ದೃಢವಾದ ರೇಖೆಗಳಲ್ಲಿ ನೆಲೆಗೊಂಡಿದ್ದವು. ಅವರ ಒತ್ತಾಯದ ಹೊರತಾಗಿಯೂ ಅವರು ಮತ್ತೊಮ್ಮೆ ತಮ್ಮ ತಾಯಿಯ ಮಾರ್ಗದರ್ಶನವನ್ನು ಅನುಸರಿಸಲು ಸಿದ್ಧರಿರುವಂತೆ ತೋರುತ್ತಿತ್ತು. ಸಂಕಲ್ಪದ ಭಾವದಿಂದ ಕುಂತಿ ಮುಗುಳ್ನಕ್ಕಳು. ಅವಳ ಕಣ್ಣುಗಳು ದುಃಖ ಮತ್ತು ಭರವಸೆಯ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ನಂತರ ಅದು ಸ್ಥಿರವಾಗಿದೆ ಎಂದು ಅವಳು ಹೇಳಿದಳು. ನಾವು ನಾಳೆ ಪಂಚಾಲಕ್ಕೆ ಹೊರಡುತ್ತೇವೆ. ದೇವರುಗಳು ನಮಗೆ ಮಾರ್ಗದರ್ಶನ ನೀಡಲಿ. ಬ್ರಾಹ್ಮಣರ ವಾಸಸ್ಥಾನದ ಪ್ರಶಾಂತ ಪರಿಸರದಲ್ಲಿ ಪಾಂಡವರು ಅಜ್ಞಾತವಾಗಿ ವಾಸಿಸುತ್ತಿದ್ದರು. ಅವರ ನಿಜವಾದ ಗುರುತುಗಳು ಜಗತ್ತಿನಿಂದ ಮರೆಮಾಚಲ್ಪಟ್ಟವು. ಕುಂತಿ, ಅವರ ತಾಯಿ, ತನ್ನ ಪುತ್ರರಾದ ಭೀಮ, ಅರ್ಜುನ ಮತ್ತು ಅವಳಿ ಮಕ್ಕಳನ್ನು ಕರೆದು ಅವಳು ಒಂದು ಪ್ರಮುಖ ನಿರ್ಧಾರವನ್ನು ಹಂಚಿಕೊಂಡಿದ್ದರಿಂದ ತನ್ನ ಸುತ್ತಲೂ ಒಟ್ಟುಗೂಡಲು ಕರೆದಳು. ನಾವು ಪಂಚಾಲಕ್ಕೆ ಹೊರಡುತ್ತೇವೆ ಎಂದು ಅವಳು ಘೋಷಿಸಿದಳು. ಅವಳ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಸಹೋದರರು ಒಗ್ಗಟ್ಟಿನಿಂದ ತಲೆಯಾಡಿಸಿದರು. ಅವರ ಮುಖಗಳು ದೃಢನಿಶ್ಚಯದಿಂದ ಕೂಡಿದವು. ಕುಂತಿಯು ದಾರಿಯನ್ನು ಮುನ್ನಡೆಸುತ್ತಿದ್ದಂತೆ ಅವರು ಬ್ರಾಹ್ಮಣನಿಗೆ ವಿದಾಯ ಹೇಳಿದರು. ಅವರು ತಮ್ಮ ವಾಸ್ತವ್ಯದ ಸಮಯದಲ್ಲಿ ಅವರಿಗೆ ಆಶ್ರಯ ಮತ್ತು ಆರೈಕೆಯನ್ನು ಒದಗಿಸಿದ್ದರು. ಅವರು ಹೊರಟು ಹೋದಾಗ ಕೃತಜ್ಞತೆಯ ಬೆಚ್ಚಗಿನ ಹೊಳಪು ಎರಡೂ ಬದಿಗಳಲ್ಲಿ ಇತ್ತು. ಇದು ಆತಿಥೇಯರು ಮತ್ತು ಅತಿಥಿಗಳ ನಡುವಿನ ಬಂಧಗಳಿಗೆ ಸಾಕ್ಷಿಯಾಗಿದೆ. ಪೂಜ್ಯ ಋಷಿ ಮತ್ತು ಅಜ್ಜನಾದ ವ್ಯಾಸನು ಪಾಂಡವರಿಗೆ ತಿಳಿಯದೆ ಅವರನ್ನು ಭೇಟಿ ಮಾಡಲು ಹೊರಟಿದ್ದನು. ಆತನ ಆಗಮನಕ್ಕೆ ಸಹೋದರರು ಗೌರವವನ್ನು ತೋರಿಸಿದರು. ಅವರು ತಮ್ಮ ಆಸನಗಳಿಂದ ಎದ್ದು ಆತನನ್ನು ಸ್ವಾಗತಿಸಿದರು. ಬುದ್ಧಿವಂತ ವ್ಯಕ್ತಿಯನ್ನು ತಮ್ಮ ವಿನಮ್ರ ನಿವಾಸಕ್ಕೆ ಸ್ವಾಗತಿಸುವಾಗ ಧೂಪದ ಸಿಹಿ ಸುವಾಸನೆಯಿಂದ ಗಾಳಿ ತುಂಬಿತ್ತು. ವ್ಯಾಸನು ತನ್ನ ಮೊಮ್ಮಕ್ಕಳನ್ನು ನೋಡುತ್ತಿರುವಾಗ ಆತನ ಕಣ್ಣುಗಳು ಉಷ್ಣತೆಯಿಂದ ಹೊಳೆಯುತ್ತಿದ್ದವು. ನೀವು ಸದ್ಗುಣದಿಂದ ಜೀವಿಸುತ್ತಿದ್ದೀರಿ ಮತ್ತು ಧರ್ಮಗ್ರಂಥಗಳನ್ನು ಅನುಸರಿಸುತ್ತಿದ್ದೀರಿ ಎಂದು ಆತನ ಧ್ವನಿಯು ಸೌಮ್ಯವಾದ ನದಿಯಂತೆ ಕೇಳಿಸಿತು. ನೀವು ಬ್ರಾಹ್ಮಣರನ್ನು ಪೂಜಿಸುತ್ತೀರಾ?
ನಿಮ್ಮ ಗೌರವಕ್ಕೆ ಅರ್ಹರಾದವರನ್ನು ನೀವು ಗೌರವಿಸುತ್ತೀರಾ? ಪಾಂಡವರು ಆತನ ಮುಂದೆ ನಿಂತರು. ಅವರ ಕೈಗಳು ಗೌರವದಿಂದ ಕೂಡಿ ಆತನ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳುತ್ತಿದ್ದವು. ಪ್ರವಚನವು ಅವರ ಆತ್ಮಗಳಿಗೆ ಒಂದು ಔಷಧಿಯಂತೆ ಭರವಸೆ ಮತ್ತು ಮಾರ್ಗದರ್ಶನದಿಂದ ತುಂಬಿತ್ತು. ಆದರೆ ನಂತರ ಅವರು ತಮ್ಮ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಒಬ್ಬ ಕನ್ಯೆಯ ಬಗ್ಗೆ ಮಾತನಾಡಿದರು. ಹಿಂದಿನ ಜೀವನದಲ್ಲಿ ವ್ಯಾಸ ಪ್ರಾರಂಭಿಸಿದರು. ಒಬ್ಬ ಪರಿಶುದ್ಧ ಮತ್ತು ಸುಂದರ ಹುಡುಗಿಯು ತನ್ನ ಪ್ರೀತಿಗೆ ಯೋಗ್ಯವಾದ ಗಂಡನನ್ನು ಹುಡುಕುತ್ತಾ ತೀವ್ರ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದಳು. ಆಕೆಯ ಭಕ್ತಿಯಿಂದ ಪ್ರೇರಿತರಾದ ಭಗವಾನ್ ಶಂಕರನು ಮಹಾದೇವ ಆಕೆಯ ಮುಂದೆ ಕಾಣಿಸಿಕೊಂಡನು. ಅವನ ಉಪಸ್ಥಿತಿಯು ಶಕ್ತಿ ಮತ್ತು ಪರೋಪಕಾರವನ್ನು ಹೊರಸೂಸುತ್ತದೆ. ನೀವು ಬಯಸುವ ವರವನ್ನು ಕೇಳಿ ಎಂದು ಅವನು ಹೇಳಿದನು. ಅವನ ಧ್ವನಿಯು ಮೌನದಲ್ಲಿ ಗುಡುಗು ಇದ್ದಂತೆ ಪ್ರತಿ ಸಾಧನೆಯಿಂದ ಕೂಡಿದ ಗಂಡನನ್ನು ಕೇಳುವಾಗ ಹುಡುಗಿಯ ಹೃದಯವು ಹಾತೊರೆಯಿತು. ಆದಾಗ್ಯೂ ಆಕೆಯ ಮಾತುಗಳು ಅನಪೇಕ್ಷಿತವಾದ ತೂಕವನ್ನು ಹೊಂದಿದ್ದವು, ಏಕೆಂದರೆ ಶಂಕರನು ತಾನು 5 ಬಾರಿ ಮಾತನಾಡಿದ್ದೇನೆಂದು ಬಹಿರಂಗಪಡಿಸಿದನು. ಹೀಗಾಗಿ ಅವಳು ಭಾರತ ರಾಜಕುಮಾರರಲ್ಲಿ 5 ಗಂಡಂದಿರನ್ನು ಹೊಂದಿದ್ದಳು. ವಿಚಲಿತರಾಗದೆ ಹುಡುಗಿ ತನ್ನ ಏಕೈಕ ಗಂಡನನ್ನು ನೀಡುವಂತೆ ಭಗವಂತನನ್ನು ಬೇಡಿಕೊಂಡಳು. ಆದ್ದರಿಂದ ಇನ್ನೊಂದು ಜೀವನದಲ್ಲಿ ಅವಳು ಎಲ್ಲ 5 ಪಾಂಡವರ ಪತ್ನಿಯಾಗಿ ಜನಿಸಬೇಕೆಂದು ಅವನು ನಿರ್ಧರಿಸಿದನು. ವ್ಯಾಸನು ತನ್ನ ಕಥೆಯನ್ನು ಮುಗಿಸಿದಾಗ ಸಹೋದರರ ಕಣ್ಣುಗಳು ಆಶ್ಚರ್ಯ ಮತ್ತು ಭಯದಿಂದ ವಿಶಾಲವಾದವು. ದ್ರುಪದ ವಂಶದ ನಿಷ್ಕಳಂಕ ಮಗಳಾದ ಕೃಷ್ಣನನ್ನು ನಿನ್ನ ಹೆಂಡತಿಯಾಗಿ ನೇಮಿಸಲಾಗಿದೆ. ನೀನು ಪಂಚಾಲದಲ್ಲಿ ವಾಸಿಸುವೆ ಮತ್ತು ಅವಳನ್ನು ನಿನ್ನ ಪಕ್ಕದಲ್ಲಿ ಇಟ್ಟುಕೊಂಡರೆ ನಿನಗೆ ಬಹಳ ಸಂತೋಷವಾಗುತ್ತದೆ ಎಂದು ಅವನು ಹೇಳಿದನು. ಈ ಮಾತುಗಳಿಂದ ವ್ಯಾಸನು ತನ್ನ ಮೊಮ್ಮಕ್ಕಳ ಮೇಲಿನ ಪ್ರೀತಿಯಿಂದ ತುಂಬಿದ ಹೃದಯದಿಂದ ಅವರಿಗೆ ವಿದಾಯ ಹೇಳಿದನೆಂಬನ್ನೇ. ಗಂಗಾ ನದಿಯು ಭವ್ಯವಾಗಿ ಹರಿಯುವ ಭಾರತವರ್ಷದ ಪವಿತ್ರ ಭೂಮಿಯಲ್ಲಿ ಶೌರ್ಯ ಮತ್ತು ಸ್ನೇಹದ ಕಥೆಯು ತೆರೆದುಕೊಂಡಿತು. ಪಾಂಡುವಿನ ಆ ಪರಾಕ್ರಮಶಾಲಿ ಪುತ್ರರಾದ ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ತಮ್ಮ ಗಮ್ಯಸ್ಥಾನವಾದ ಪಂಚಲ ಕಡೆಗೆ ಪ್ರಯಾಣಿಸುತ್ತಿದ್ದರು. ಅವರು ಉತ್ತರಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವರು ಶಿವನಿಗೆ ಸಮರ್ಪಿತವಾದ ಪವಿತ್ರ ದೇವಾಲಯವನ್ನು ತಲುಪಿದರು. ಅವರ ಹುಬ್ಬಿನ ಮೇಲೆ ಅರ್ಧಚಂದ್ರದ ಗುರುತು ಅಲಂಕರಿಸಲಾಗಿತ್ತು. ಅವರು ತಮ್ಮ ದಾರಿಯನ್ನು ಮುಂದುವರಿಸಿದಾಗ ಅವರು ಗಂಗಾ ನದಿಯ ದಡವನ್ನು ತಲುಪಿದರು. ಅಲ್ಲಿ ಅವರ ದಾರಿಯನ್ನು ಬೆಳಗಿಸಲು ಮತ್ತು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಶಕ್ತಿಯುತ ಕಾರ್ಯೋಧ ಅರ್ಜುನ ಧನಂಜಯನು ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡು ಮುಂದೆ ನಡೆದನು. ಈ ಸಮಯದಲ್ಲಿ ಗಾಂಧರ್ವರ ಹೆಮ್ಮೆಯ ರಾಜ ಅಂಧರಪರ್ಣನು ತನ್ನ ಪತ್ನಿಯರೊಂದಿಗೆ ಗಂಗಾ ನದಿಯ ಸಂತೋಷಕರ ನೀರಿನಲ್ಲಿ ಆಟವಾಡುತ್ತಿದ್ದನು. ಪಾಂಡವರ ಆಗಮನವನ್ನು ಕೇಳಿದ ಅಂಧರಪರ್ಣನು ಕೋಪಗೊಂಡನು ಮತ್ತು ತನ್ನ ಭಯಂಕರವಾದ ಬಿಲ್ಲನ್ನು ಒಂದು ವೃತ್ತಕ್ಕೆ ಎಳೆದನು. ಯಕ್ಷರು, ಗಾಂಧರ್ವರು ಮತ್ತು ರಾಕ್ಷಸರಿಗೆ ಮೀಸಲಾಗಿರುವ ಈ ಪವಿತ್ರ ಸಮಯದಲ್ಲಿ ತನಗೆ ತೊಂದರೆ ನೀಡಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಅವನು ಘೋಷಿಸಿದನು. ದೂರವಿರಿ. ಅವನು ಗುಡುಗಿದನು, ನಾನು ಭಾಗೀರಥಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದೇನೆ. ನಾವು ಅಂಧರಪರ್ಣನೆಂದು ತಿಳಿ. ಯಾವಾಗಲೂ ನನ್ನ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತನಾಗಿರುತ್ತೇನೆ. ಗಾಂಧರ್ವನ ಎಚ್ಚರಿಕೆಯಿಂದ ದಿಗ್ಭ್ರಮೆಗೊಂಡ ಅರ್ಜುನನು ಬ್ಲಾಕ್ ಹೆಡ್ ಸಮುದ್ರದಿಂದ ಹಿಮಾಲಯದ ಬದಿಗಳಿಂದ ಮತ್ತು ಈ ನದಿಯಿಂದ ಇತರರನ್ನು ಯಾರು ತಡೆಯಬಲ್ಲರು? ಅದು ಹಗಲು ಅಥವಾ ರಾತ್ರಿ ಆಗಿರಲಿ, ಗಂಗಾ ನದಿಗೆ ಬರಲು ಯಾರಿಗಾದರೂ ವಿಶೇಷ ಸಮಯವಿಲ್ಲ. ಎಲ್ಲ ನದಿಗಳಿಗಿಂತ ಇದು ಅಗ್ರಗಣ್ಯವಾಗಿದೆ. ನಮ್ಮ ಬಗ್ಗೆ ಹೇಳುವುದಾದರೆ, ಶಕ್ತಿಯಿಂದ ಕುಡಿದ ನಾವು ನಿಮ್ಮನ್ನು ತೊಂದರೆಗೊಳಪಡಿಸಿದಾಗ ನಾವು ಕಾಳಜಿ ವಹಿಸುವುದಿಲ್ಲ. ಅರ್ಜುನನ ಮಾತುಗಳಿಂದ ಕೆರಳಿದ ಹೆಮ್ಮೆಯ ರಾಜ ಅಂಧರಪರ್ಣನು ತನ್ನ ಬಿಲ್ಲನ್ನು ಹೊರತೆಗೆದು ಪಾಂಡವರ ಮೇಲೆ ವಿಷಪೂರಿತ ಹಾವುಗಳಂತೆ ಬಾಣಗಳನ್ನು ಹಾರಿಸಲು
ಪ್ರಾರಂಭಿಸಿದನು. ಧನಂಜಯನು ಒಳ್ಳೆಯ ಗುರಾಣಿ ಮತ್ತು ತನ್ನ ಕೈಯಲ್ಲಿ ಹಿಡಿದಿರುವ ಮಶಾಲೆಯನ್ನು ಹಿಡಿದುಕೊಂಡು ಆ ಬಾಣಗಳನ್ನೆಲ್ಲ ಓಡಿಸಿದನು. ನಂತರ ಅವನು ಗಾಂಧರ್ವನನ್ನು ಉದ್ದೇಶಿಸಿ, ಓ ಗಾಂಧರ್ವನೇ, ಶಸ್ತ್ರಾಸ್ತ್ರಗಳಲ್ಲಿ ಪರಿಣತರಾದವರನ್ನು ಹೆದರಿಸಬೇಡ, ಏಕೆಂದರೆ ಅವರ ಮೇಲೆ ಎಸೆಯಲಾದ ಶಸ್ತ್ರಾಸ್ತ್ರಗಳು ನೊಣದಂತೆ ಕಣ್ಮರೆಯಾಗುತ್ತವೆ ಎಂದು ಹೇಳಿದನು. ಅರ್ಜುನನ ಧಿಕ್ಕರಿಸುವಿಕೆಯಿಂದ ಕೋಪಗೊಂಡ ಅಂಗರಪಣ್ಣನು ಹೆಚ್ಚು ಬಾಣಗಳನ್ನು ಹಾರಿಸಿದನು. ಆದರೆ ಧನಂಜಯನು ತನ್ನ ಗುರಾಣಿಗಳಿಂದ ಅವರನ್ನು ಹಿಮ್ಮೆಟ್ಟಿಸಿದನು. ಪಾಂಡವರು ಮತ್ತು ಗಾಂಧವರ ನಡುವಿನ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅರ್ಜುನರು ಎಸೆದ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿದ್ದ ಆಯುಧವು ಪ್ರಬಲ ರಾಜ ಅಂಗಾರಪಣ್ಣನಿಗೆ ಹೊಡೆದಿದೆ. ಪ್ರಜ್ಞೆ ತಪ್ಪಿ ಅವನು ತನ್ನ ರಥದ ತಲೆಯಿಂದ ಕೆಳಕ್ಕೆ ಬಿದ್ದನು. ಧನಂಜಯನು ಅವನನ್ನು ಹೂಮಾಲೆಗಳಿಂದ ಅಲಂಕರಿಸಿದ ಕೂದಲಿನಿಂದ ಹಿಡಿದು ತನ್ನ ಸಹೋದರರ ಕಡೆಗೆ ಎಳೆದನು. ಗಾಂಧರ್ವನ ಹೆಂಡತಿಯಾದ ಕುಂಬಿಲಸಿಯು ತನ್ನ ಗಂಡನನ್ನು ಉಳಿಸಲು ಇಚ್ಛಿಸುತ್ತಾ ಯುಧಿಷ್ಠಿರನ ಕಡೆಗೆ ಓಡಿ ಹೋಗಿ ಆತನ ರಕ್ಷಣೆಯನ್ನು ಕೋರಿದಳು. ಬುದ್ಧಿವಂತ ರಾಜನಾದ ಯೂದನು ಸ್ವರ್ಗಲೋಕದಲ್ಲಿ ಸೂರ್ಯನಂತೆ ಹೊಳೆಯುತ್ತಿದ್ದ ವಿವಸ್ವತನ ಮಗಳಾದ ತಪತಿ ಎಂಬ ಪ್ರಕಾಶಮಾನ ವ್ಯಕ್ತಿ ಇದ್ದಳು. ಅವಳು ಸೌಂದರ್ಯದ ಪ್ರತಿರೂಪವಾಗಿದ್ದಳು. ಅವಳ ಗುಣಲಕ್ಷಣಗಳು ಪರಿಪೂರ್ಣವಾಗಿದ್ದವು. ಅವಳ ಕಣ್ಣುಗಳು ಕಮಲದ ದಳಗಳಂತೆ ದೊಡ್ಡದಾಗಿದ್ದವು ಮತ್ತು ಕಪ್ಪು ಬಣ್ಣದ್ದಾಡಿದ್ದವು. ಅವಳ ಪರಿಶುದ್ಧ ಮತ್ತು ಸದ್ಗುಣಶೀಲ ಸ್ವಭಾವವು ಆಕೆಯನ್ನು ಅಸುರರು, ಯಕ್ಷರು, ರಾಕ್ಷಸರು, ಅಪ್ಸರರು ಮತ್ತು ಗಂಧರ್ವರು ಎಂಬ ದಿವ್ಯ ಜೀವಿಗಳ ನಡುವೆ ಸಮಾನಾರ್ಥಕವನ್ನಾಗಿ ಮಾಡಿತು. ತಪತಿಯು ಹದಿಹರೆಯದವಳಾಗುತ್ತಿದ್ದಂತೆ ಅವಳ ತಂದೆ ವಿವಸ್ವತ್ ತನ್ನ ಪ್ರೀತಿಯ ಮಗಳಿಗೆ ಸೂಕ್ತವಾದ ಗಂಡನನ್ನು ಹುಡುಕಲು ಪ್ರಯತ್ನಿಸಿದನು. ಮನುಷ್ಯರಲ್ಲಿ ಒಬ್ಬ ರಾಜನು ಎದ್ದು ನಿಂತನು. ತನ್ನ ಸೌಂದರ್ಯ, ಪರಾಕ್ರಮ ಮತ್ತು ಸೂರ್ಯನ ಮೇಲಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದ ರಿಕ್ಷಾನ ಮಗನ ಮಗ ಸಮರಾಳ ಸೂರ್ಯನು ಸ್ವತಃ ಸಮರಾನನನ್ನು ತಪತಿಯ ಕೈಯಿಂದ ಮದುವೆಯಾಗಲು ಯೋಗ್ಯನೆಂದು ಪರಿಗಣಿಸಿದನು. ಒಂದು ದಿನ ಬೇಟೆಯಾಡುತ್ತಿದ್ದಾಗ ಸಮರಣನ ಕುದುರೆಯು ಪರ್ವತದ ಭೂಪ್ರದೇಶದಲ್ಲಿ ಆಯಾಸದಿಂದ ಸತ್ತು ಹೋಯಿತು. ರಾಜನು ತನ್ನ ನಿಷ್ಠಾವಂತ ಸಂಗಾತಿಯಿಂದ ಪರಿತ್ಯಕ್ತನಾಗಿ ಕಾಡಿನ ಮೂಲಕ ಕಾಲ್ನಡಿಗೆಯಲ್ಲಿ ಅಲೆದಾಡಲು ಪ್ರಾರಂಭಿಸಿದನು. ಆಗ ಅವನಿಗೆ ತಾನು ಹಿಂದೆಂದೂ ನೋಡಿರದಂತಹ ತಪತಿಯೊಬ್ಬಳು ಕಾಣಿಸಿದಳು. ಅವಳ ಸೌಂದರ್ಯವು ಬೆಂಕಿಯ ಜ್ವಾಲೆಯಂತೆ ಹೊಳೆಯಿತು. ಆದರೂ ಅವಳ ಪರೋಪಕಾರ ಮತ್ತು ಸೌಂದರ್ಯವು ಚಂದನ ಸೌಮ್ಯ ಹೊಳಪಿಗೆ ಪೈಪೋಟಿ ನೀಡಿತು. ಆಕೆಯ ಉಪಸ್ಥಿತಿಯಿಂದ ಮಂತ್ರಮುಗ್ಧರಾದ ಸಮರಾನನು ತನ್ನ ಹೃದಯ ಮತ್ತು ಕಣ್ಣುಗಳನ್ನು ಸೌಂದರ್ಯದ ಈ ಪ್ರತಿರೂಪದಿಂದ ಆಕರ್ಷಿಸಿದನು. ತನ್ನ ವೈಭವವನ್ನು ಬೇರೆ ಯಾವುದೇ ಮಹಿಳೆಗೆ ಹೋಲಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಅವಳನ್ನು ನೋಡಿ ತಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಅವನು ಭಾವಿಸಿದನು. ಅಂತಹ ಮೇರುಕೃತಿಯನ್ನು ಸೃಷ್ಟಿಸಿದ ಕಲಾತ್ಮಕತೆಯನ್ನು ಯೋಚಿಸುವಾಗ ರಾಜನ ಆಲೋಚನೆಗಳು ಆಶ್ಚರ್ಯ ಮತ್ತು ವಿಸ್ಮಯದಿಂದ ಕೂಡಿದ್ದವು. ಅವನು ತಪತಿಯನ್ನು ನೋಡುತ್ತಿದ್ದಂತೆ ಆಕೆಯ ಬಗೆಗಿನ ಸಮರಾನನ ಬಳಕೆಯು ಬಲಗೊಂಡಿತು ಮತ್ತು ಅವನ ಮನಸ್ಸಿನ ಶಾಂತಿ ಭಾವೋದ್ರೇಕದ ಜ್ವಾಲೆಗಳಿಗೆ ಕಳೆದು ಹೋಯಿತು. ಅವನು ಕಾಡಿನಲ್ಲಿರುವ ಅವಳ ಹೆಸರು, ಮೂಲರ ಮತ್ತು ಉದ್ದೇಶವನ್ನು ಕೇಳುತ್ತಾ ಆ ಹುಡುಗಿಯ ಹತ್ತಿರ ಹೋದನು. ಆದಾಗ್ಯೂ ಅವಳು ಮೋಡಗಳ ಮೇಲೆ ಮಿನುಗುವ ಮಿಂಚಿನಂತೆ ಮೌನವಾಗಿದ್ದಳು ಮತ್ತು ತೆಳುವಾದ ಗಾಳಿಯಲ್ಲಿ ಕಣ್ಣರೆಯಾದಳು. ಈಗ ಪ್ರಜ್ಞಾಹೀನನಾಗಿದ್ದ ರಾಜನು ತಪತಿಯನ್ನು ಹುಡುಕುತ್ತಾ ಕಾಡಿನ ಮೂಲಕ ಅಲೆದಾಡಿದನು. ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಮರಗಳ ನಡುವೆ ನಿಶ್ಚಲವಾಗಿ ನಿಂತುಕೊಂಡು ತನ್ನ ಹಂಬಲದ ತೀವ್ರತೆಯಿಂದ ಹೊರಬಂದ ಆಕೆಯ ಕಣ್ಮರೆಗೆ ಅವನು ವಿಷಾದಿಸುತ್ತಿದ್ದಾಗ ಅವನ ದುಃಖಕ್ಕೆ ಮಿತಿಯಿರಲಿಲ್ಲ. ಸೊಂಪಾದ ಕಾಡಿನ ಮಧ್ಯದಲ್ಲಿ ತನ್ನ ಶೌರ್ಯ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾದ ಭವ್ಯರಾಜ ಪೂತಪತಿ ಎಂಬ ಮೋಡಿ ಮಾಡುವ ಕನ್ಯೆಯಿಂದ ತನ್ನನ್ನು ಪ್ರವೇಶಿಸಿಕೊಂಡನು. ಅವಳ ಪ್ರಕಾಶಮಾನವಾದ ಸೌಂದರ್ಯವನ್ನು ನೋಡಿದಾಗ ಅವನ ಇಂದ್ರಿಯಗಳು ಮುಳುಗಿದವು ಮತ್ತು ಅವನನ್ನು ಸೇವಿಸಿದ ಉರಿಯುತ್ತಿರುವ ಉತ್ಸಾಹಕ್ಕೆ ಅಸಹಾಯಕನಾಗಿ ಅವನು ನೆಲಕ್ಕೆ ಬಿದ್ದನು. ತಪತಿ ತನ್ನ ಸೊಂಪಾದ ಸೊಂಟ ಮತ್ತು ಆಕರ್ಷಕ ನಗುವಿನೊಂದಿಗೆ ರಾಜನ ಮುಂದೆ ಮತ್ತೆ ಕಾಣಿಸಿಕೊಂಡಳು. ಅವಳ ಕಣ್ಣುಗಳು ದಯೆಯಿಂದ ಹೊಳೆಯುತ್ತಿದ್ದವು. ಅವಳು
ಅವನನ್ನು ನಿಧಾನವಾಗಿ ಪ್ರಜ್ಞೆಗೆ ಕರೆದಳು. ಸಿಹಿ ಸುಮಧುರ ಧ್ವನಿಯಲ್ಲಿ ಮಾತನಾಡುತ್ತಾಳೆ, ಎದ್ದೇಳು ನನ್ನ ಉದಾತ್ತ ರಾಜ, ನಿನ್ನ ತರ್ಕವು ದುರ್ಬಲಗೊಳ್ಳಲು ಬಿಡಬೇಡಿ. ನೀನು ಎಲ್ಲರಿಗೂ ಪೂಜ್ಯನಾದ ಪ್ರಸಿದ್ಧ ವ್ಯಕ್ತಿ. ನಿನ್ನಂತಹ ವ್ಯಕ್ತಿಯು ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಸೂಕ್ತವಲ್ಲ. ರಾಜನ ಕಣ್ಣುಗಳು ತೆರೆದಾಗ ಅವನು ತಪತಿಯನ್ನು ಮತ್ತೊಮ್ಮೆ ನೋಡಿದನು. ಭಾವೋದ್ರೇಕದಿಂದ ದುರ್ಬಲನಾದ ಅವನ ಧ್ವನಿಯು ಅವನು ಮಾತನಾಡುವಾಗ ನಡುಗಿತ್ತು. ಧನ್ಯಳು ನೀನು ಸುಂದರ ಮಹಿಳೆ, ನನ್ನ ಹೃದಯವು ನಿನ್ನನ್ನು ಮಾತ್ರ ಬಯಸುತ್ತದೆ. ನಾನು ನನ್ನ ಭಾವೋದ್ರೇಕಕ್ಕೆ ಗುಲಾಮನಾಗಿದ್ದೇನೆ. ಕಾಮನ ನಿರಂತರ ಬಾಣಗಳಿಂದ ಪೀಡಿಸಲ್ಪಟ್ಟಿದ್ದೇನೆ. ನಿಮಗಾಗಿ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ನನ್ನನ್ನು ನಿನ್ನ ಪತಿಯಾಗಿ ಸ್ವೀಕರಿಸು. ನೀನು ಇಲ್ಲದೆ ನನ್ನ ಜೀವನವು ಕೇವಲ ನೆರಳು ಮಾತ್ರ. ತಪತಿಯು ತನ್ನ ಸಹಾನುಭೂತಿಯ ಅಭಿವ್ಯಕ್ತಿಯನ್ನು ಗಮನದಿಂದ ಆಲಿಸಿದರು, ಆದರೆ ದೃಢವಾಗಿದ್ದರು. ಓ ರಾಜ, ಅವಳು ಉತ್ತರಿಸಿದಳು, ನಾನು ನನ್ನ ಸ್ವಂತ ಪ್ರೇಯಸಿಯಲ್ಲ. ನನ್ನ ತಂದೆ ಆದಿತ್ಯ ನನ್ನ ಮೇಲೆ ಹಿಡಿತವನ್ನು ಹೊಂದಿದ್ದಾನೆ. ನೀವು ನಿಜವಾಗಿಯೂ ನನ್ನನ್ನು ಬಯಸಿದರೆ ಅವರಿಂದ ನನ್ನನ್ನು ಬೇಡಿಕೊಳ್ಳಿ. ನಿಮ್ಮ ದಯೆ ಮತ್ತು ಉದಾತ್ತ ಜನನದಿಂದ ನಾನು ಆಕರ್ಷಿತರಾದಂತೆಯೇ ನೀವು ಮೊದಲ ನೋಟದಲ್ಲೇ ನನ್ನ ಹೃದಯವನ್ನು ಕದ್ದಿದ್ದೀರಿ. ಮಹಿಳೆಯರು ಎಂದಿಗೂ ಸ್ವತಂತ್ರರಾಗಿರುವುದಿಲ್ಲ. ನಾವು ನಮ್ಮ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರಿಗೆ ಬದ್ಧರಾಗಿದ್ದೇವೆ. ರಾಜನ ಕಣ್ಣುಗಳು ತಪತಿಯ ಮೇಲೆ ಮುಚ್ಚಿದವು. ಅವನ ಧ್ವನಿಯು ಹಂಬಲದಿಂದ ತುಂಬಿತ್ತು. ಓ ತಪತಿ, ನೀನು ಅಳೆಯಲಾಗದ ನಿಧಿ. ನಿನ್ನ ಮಾತುಗಳು ನನ್ನ ಕಿವಿಗಳಿಗೆ ಸಂಗೀತವಾಗಿವೆ. ಗಾಂಧರ್ವ ವಿವಾಹದ ಆಚರಣೆಗಳ ಮೂಲಕ ನಾನು ನಿನ್ನ ತಂದೆ ಆದಿತ್ಯನಿಂದ ನಿನ್ನ ಕೈಯನ್ನು ಕೋರುತ್ತೇನೆ. ಇದು ಎರಡು ಆತ್ಮಗಳ ನಡುವಿನ ಅತ್ಯಂತ ಉದಾತ್ತ ಮತ್ತು ಪವಿತ್ರ ಬಂಧವಾಗಿದೆ. ತಪತಿಯ ಮುಖವು ಪ್ರಶಾಂತವಾಗಿದ್ದರೂ ಅವಳ ಧ್ವನಿಯು ದೃಢನಿಶ್ಚಯದ ಸೂಚನೆಯನ್ನು ಹೊಂದಿತ್ತು. ಓ ರಾಜನೇ, ನೀನು ನಿಜವಾಗಿಯೂ ನನ್ನನ್ನು ಮದುವೆಯಾಗಲು ಬಯಸಿದರೆ ಸರಿಯಾದ ಮಾರ್ಗವನ್ನು ಅನುಸರಿಸು. ಭಕ್ತಿ, ತಪಸ್ಸು ಮತ್ತು ಪ್ರತಿಜ್ಞೆಗಳೊಂದಿಗೆ ನನ್ನ ಕೈಯನ್ನು ಕೇಳಿ. ಅವನು ತನ್ನ ಒಪ್ಪಿಗೆಯನ್ನು ನೀಡಿದರೆ ನಾನು ನಿನ್ನ ವಿಧೇಯ ಹೆಂಡತಿಯಾಗುತ್ತೇನೆ. ನನ್ನ ಹೆಸರು ತಪತಿ ಮತ್ತು ನಾನು ಬ್ರಹ್ಮಾಂಡದ ಪ್ರಕಾಶಕರಾದ ಆದಿತ್ಯನ ಮಗಳಾದ ಸಾವಿತ್ರಿಯ ಕಿರಿಯ ಸಹೋದರಿ. ಕಾಡಿನ ಮಧ್ಯಭಾಗದಲ್ಲಿ ರಾಜ ಸಮರಾನನು ಸೋತು ತನ್ನ ಇಂದ್ರಿಯಗಳನ್ನು ಆಕಾಶಕ್ಕೆ ಏರಿದ ಪ್ರಕಾಶಮಾನವಾದ ತಪತಿಗೆ ಕಳೆದುಕೊಂಡನು. ಅವನು ಮಂತ್ರಿ, ಬುದ್ಧಿವಂತ ಮತ್ತು ವಯಸ್ಸಾದವನು. ಅವನನ್ನು ಹುಡುಕಿದನು ಮತ್ತು ರಾಜನು ಸ್ವರ್ಗದಿಂದ ಬಿದ್ದ ಮಳೆಬಿಲ್ಲಿನಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿರುವುದನ್ನು ಕಂಡನು. ಮಂತ್ರಿಯ ಹೃದಯವು ಪ್ರೀತಿಯಿಂದ ಸುಟ್ಟು ಹೋಯಿತು. ಅವನು ಆ ಪ್ರಬಲ ಬಿಲ್ಲುಗಾರನಾದ ರಾಜನನ್ನು ನೆಲದಿಂದ ಮೇಲಕ್ಕೆತ್ತಿದ. ಮಂತ್ರಿಯು, ಓ ಪಾಪರಹಿತನೇ, ಹೆದರಬೇಡ ಎಂದು ತನ್ನ ಮಾತುಗಳನ್ನು ಮಧುರವಾಗಿ ಮತ್ತು ಸೌಮ್ಯವಾಗಿ ಹೇಳಿದನು. ರಾಜರಲ್ಲಿರುವ ಓ ಹುಲಿ, ಹೆದರಬೇಡ. ಅವನು ರಾಜನ ಕಿರೀಟವಿಲ್ಲದ ತಲೆಯ ಮೇಲೆ ಕಮಲದ ದಳಗಳಿಂದ ಸುವಾಸಿತವಾದ ತಂಪಾದ ನೀರನ್ನು ಚಿಮುಕಿಸಿದನು. ಅವನು ನಿಧಾನವಾಗಿ ಪ್ರಜ್ಞೆ ಮರಳಿ ಪಡೆದನು. ರಾಜನು ಇನ್ನೂ ದಿಗ್ಭ್ರಮೆಗೊಂಡಿದ್ದನು. ತನ್ನ ವಿಶ್ವಾಸಾರ್ಹ ಮಂತ್ರಿಯನ್ನು ಹೊರತುಪಡಿಸಿ ತನ್ನ ಎಲ್ಲಾ ಸೇವಕರನ್ನು ಕಳುಹಿಸಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜ ಸಮರಾಲನು ಪರ್ವತದ ಎದೆಯ ಮೇಲೆ ಕುಳಿತನು. ಅವರ ಹೃದಯವು ತಪತಿಯ ಮೇಲೆ ನಿಂತಿತ್ತು. ಅವನು ತನ್ನನ್ನು ಶುದ್ಧೀಕರಿಸಿಕೊಂಡನು ಮತ್ತು ಬೆಳಕಿನ ದೇವತೆಯಾದ ಸೂರ್ಯನನ್ನು ಕೈಗಳನ್ನು ಜೋಡಿಸಿ ಮತ್ತು ಮುಖವನ್ನು ತಿರುಗಿಸಿ ಪೂಜಿಸಲು ಪ್ರಾರಂಭಿಸಿದನು. ರಾಜನ ಆಲೋಚನೆಗಳು ಅವನ ಮುಖ್ಯ ಅರ್ಚಕ ವಸಿಷ್ಠನತ್ತ ತಿರುಗಿದವು. ದೇವರುಗಳೊಂದಿಗೆ ಸಂವಹನ ನಡೆಸುವ ಶಕ್ತಿಯನ್ನು ಹೊಂದಿದ್ದ ಆ ಮಹಾನುಷಿ 12 ದಿನಗಳು ಕಳೆದವು ಮತ್ತು ವಸಿಷ್ಠನು ಪರ್ವತಕ್ಕೆ ಬಂದನು. ಅವನ ಆತ್ಮವು ಪರಿಪೂರ್ಣ ಆಜ್ಞೆಯಲ್ಲಿತ್ತು. ತಪತಿಯ ಕಾರಣದಿಂದ ರಾಜನು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾನೆ ಎಂದು ಅವನು ತನ್ನ ತಪಸ್ವಿ ಶಕ್ತಿಯಿಂದ ತಿಳಿದನು. ಸದ್ಗುಣಶೀಲ ಋಷಿ ರಾಜನ ಬಳಿಗೆ ಹೋಗಿ ಅವನಿಗೆ ಎಲ್ಲಾ ಭರವಸೆಗಳನ್ನು ನೀಡಿದನು. ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನನಗೆ ತಿಳಿಸು.
ಸೂರ್ಯನು 1000 ಕಿರಣಗಳ ದೇವರನ್ನು ಸಂದರ್ಶಿಸಲು ಆರೋಹಣ ಮಾಡುವಾಗ ವಸಿಷ್ಠನಿಗೆ ಹೇಳಿದನು. ವಸಿಷ್ಠನು ಕೈ ಜೋಡಿಸಿ ಸಂತೋಷದಿಂದ ತನ್ನನ್ನು ಸೂರ್ಯನಿಗೆ ಪರಿಚಯಿಸಿದನು. ನಾನು ವಸಿಷ್ಠ ಎಂದು ಹೇಳಿದನು. ದೇವರು ಸ್ವಾಗತ ಓ ಮಹಾನುಷಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನನಗೆ ತಿಳಿಸಿ ಎಂದು ಉತ್ತರಿಸಿದನು. ವಸಿಷ್ಠನು ಸೂರ್ಯನ ಮಗಳು ತಪತಿಯನ್ನು ತನ್ನ ಆಸೆಗಳನ್ನು ಜಯಿಸಿದ ಪ್ರಬಲ ರಾಜನಾದ ಸಮರಾನನಿಗೆ ನೀಡಬೇಕೆಂದು ವಿನಂತಿಸಿದನು. ಸೂರ್ಯನು ತನ್ನ ಮಗಳನ್ನು ಸಮರಾನನಿಗೆ ಅರ್ಪಿಸಲು ನಿರ್ಧರಿಸಿದನು. ಅವನು ವಸಿಷ್ಠನಿಗೆ ವಂದಿಸಿ, ತಪತಿಯು ಮಹಿಳೆಯರಲ್ಲಿ ಅತ್ಯುತ್ತಮಳು ಮತ್ತು ನೀನು ಋಷಿಮುನಿಗಳಲ್ಲಿ ಅತ್ಯುತ್ತಮಳು. ಆಕೆಗೆ ಸಮರಾನವನ್ನು ನೀಡುವುದರ ಹೊರತಾಗಿ ನಾವು ಏನು ಮಾಡಬೇಕು? ಈ ಮಾತುಗಳೊಂದಿಗೆ ಸೂರ್ಯನು ರಾಜನಿಗೆ ಅವಳನ್ನು ನೀಡಬೇಕೆಂದು ವಸಿಷ್ಠನಿಗೆ ತಪತಿಯನ್ನು ಮಾಡಿದರು. ವಸಿಷ್ಠನು ತಪತಿ ಎಂಬ ಹುಡುಗಿಯನ್ನು ಸ್ವೀಕರಿಸಿದನು ಮತ್ತು ಸೂರ್ಯನಿಂದ ವಿಶ್ರಮಿಸಿಕೊಂಡನು. ಅವನು ರಾಜ ಸಮರಾನನು ಕುಳಿತಿದ್ದ ಸ್ಥಳಕ್ಕೆ ಮರಳಿದನು. ಅವನ ಹೃದಯವು ತಪತಿಯ ಮೇಲೆ ನಿಂತಿತ್ತು. ರಾಜನು ವಸಿಷ್ಠನ ನೇತೃತ್ವದಲ್ಲಿ ಆಕಾಶ ಕನ್ಯೆಯನ್ನು ನೋಡಿದನು ಮತ್ತು ತುಂಬಾ ಸಂತೋಷಪಟ್ಟನು. ತಪತಿ ಆಕಾಶದಿಂದ ಮೋಡಗಳಿಂದ ಮಿಂಚಿನಂತೆರಿಳಿದನು. ಆಕಾಶದ 10 ಬಿಂದುಗಳನ್ನು ಬೆರಗುಗೊಳಿಸಿದನು. ಪ್ರಸಿದ್ಧ ಋಷಿ ವಸಿಷ್ಠನು ರಾಜನ 12 ರಾತ್ರಿಗಳ ಪ್ರತಿಜ್ಞೆ ಮುಗಿದ ನಂತರ ರಾಜನ ಬಳಿಗೆ ಹೋದನು. ಹೀಗೆ ರಾಜ ಸಮರನನು ಹುಣ್ಣಿಮೆಯೊಂದಿಗೆ ಪೂಜಿಸಿದ ನಂತರ ಹೆಂಡತಿಯನ್ನು ಪಡೆದನು. ಪ್ರಬಲ ಬಿಲ್ಲುಗಾರ ಅದರಲ್ಲಿ ಅಗ್ರಗಣ್ಯನಾಗಿದ್ದನು. ಕಾಡಿನ ಮಧ್ಯದಲ್ಲಿ ಭಾರತಗಳಲ್ಲಿ ಶ್ರೇಷ್ಠ ಯೋಧನಾಗಿದ್ದ ಅರ್ಜುನನು ಗಾಂಧರ್ವನ ಮಾತುಗಳನ್ನು ಕೇಳುವಾಗ ತನ್ನ ಹೃದಯವು ಭಕ್ತಿಯಿಂದ ತುಂಬಿ ನಿಂತನು. ಎಲೆಗಳ ಮೂಲಕ ಬೀಸುತ್ತಿದ್ದ ಸೌಮ್ಯವಾದ ಗಾಳಿ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆಯು ಒಂದು ಹಿತವಾದ ರಾಗವನ್ನು ಸೃಷ್ಟಿಸಿತು. ಗಾಂಧರ್ವನ ಕಥೆಯಿಂದ ಸ್ಫೂರ್ತಿ ಪಡೆದ ಅರ್ಜುನನು ಜಿಂಕೆ ಮತ್ತು ಕಾಡು ಹಂದಿಗಳನ್ನು ಬೇಟೆಯಾಡಲು ಹೊರಟನು. ಆದರೆ ಶೀಘ್ರದಲ್ಲೇ ತನ್ನನ್ನು ತಾನು ಶ್ರಮದಿಂದ ದಣಿದಿದ್ದನು. ಅವನು ಅಲೆದಾಡುತ್ತಿರುವಾಗ ಬಾಯಾರಿಕೆಯಿಂದ ದುರ್ಬಲನಾಗಿ ತನ್ನ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಹೆಸರುವಾಸಿಯಾದ ಪೂಜ್ಯ ಋಷಿಯಾದ ವಸಿಷ್ಠನ ಆಶ್ರಮದ ಮೇಲೆ ಎಡವಿ ಬಿದ್ದನು. ಪ್ರಬಲ ರಾಜನಾದ ವಿಶ್ವಾಮಿತ್ರನು ಉರಿಯುತ್ತಿರುವ ಸೂರ್ಯನಿಂದ ಆಶ್ರಯವನ್ನು ಕೋರಿ ಆಶ್ರಮಕ್ಕೆ ಆಗಮಿಸಿದ್ದನು. ವಸಿಷ್ಠನು ರಾಜನ ಆಗಮನವನ್ನು ಗಮನಿಸಿ ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದನು. ಅವನ ಮುಖ ಮತ್ತು ಕಾಲುಗಳನ್ನು ತೊಳೆದುಕೊಳ್ಳಲು ನೀರು ಜೊತೆಗೆ ಅರ್ಘ್ಯಕಾಡು, ಹಣ್ಣುಗಳು ಮತ್ತು ಬೆಣ್ಣೆಯನ್ನು ಅರ್ಪಿಸಿದನು. ವಸಿಷ್ಠನ ಔದಾರ್ಯದಿಂದ ರಾಜನು ಆಶ್ಚರ್ಯಚಕಿತನಾದನು, ಏಕೆಂದರೆ ಅವನ ಬಳಿ ನಂದಿನಿ ಎಂಬ ಹೆಸರಿನ ದೈವಿಕ ಹಸುವಿತ್ತು. ಅದು ಬಯಸಿದ ಏನನ್ನೂ ನೀಡಬಲ್ಲದು, ಓ ಕೊಡಿ ಎಂದು ಸಂಬೋಧಿಸಿದಾಗ ಅವಳು ಹಣ್ಣುಗಳು, ಜೋಳ, ಹಾಲು ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಉತ್ಪಾದಿಸುತ್ತಿದ್ದಳು. ರಾಜನ ಕಣ್ಣುಗಳು ವಿಶಾಲವಾದವು. ನಂದಿನಿಯ ಭವ್ಯವಾದ ರೂಪವನ್ನು ನೋಡಿದಾಗ ಅವಳ 6 ಎತ್ತರದ ಕಾಲುಗಳು, ವಿಶಾಲವಾದ ಪಾರ್ಶ್ವಗಳು, ಕಪ್ಪೆಗಳಂತಹ ಪ್ರಮುಖ ಕಣ್ಣುಗಳು ಮತ್ತು ಎತ್ತರದ ಹುಳುಗಳು ಹಸುವಿನ ಸೌಂದರ್ಯದಿಂದ ಮಂತ್ರಮುಗ್ಧರಾದ ವಿಶ್ವಾಮಿತ್ರನು 10,000 ಗಿಳಿಗಳು ಅಥವಾ ತನ್ನ ಇಡೀ ರಾಜ್ಯಕ್ಕೆ ಬದಲಾಗಿ ನಂದಿನಿಯನ್ನು ನೀಡುವಂತೆ ವಸಿಷ್ಠನನ್ನು ವಿನಂತಿಸಿದನು. ಆದರೆ ವಸಿಷ್ಠನು ನಿರಾಕರಿಸಿದನು. ತಾನು ನಂದಿನಿಯನ್ನು ದೇವರುಗಳು, ಅತಿಥಿಗಳು ಮತ್ತು ಪೂರ್ವಜರಿಗಾಗಿ ಮತ್ತು ತನ್ನ ಸ್ವಂತ ತ್ಯಾಗಕ್ಕಾಗಿ ಇಟ್ಟುಕೊಂಡಿದ್ದೇನೆ ಎಂದು ವಿವರಿಸಿದನು. ಕ್ಷಾತ್ರಿಯ ಶಕ್ತಿಯು ದೈಹಿಕ ಶಕ್ತಿಯಲ್ಲಿದೆ ಎಂದು ಹೇಳಿಕೊಂಡು ರಾಜನು ಬಲವಂತವಾಗಿ ಹಸುವನ್ನು ತೆಗೆದುಕೊಳ್ಳುವುದಾಗಿ ಬೆದರಿಕೆ ಹಾಕಿದನು. ವಸಿಷ್ಠನು ರಾಜನ ಮಾತುಗಳಿಂದ ವಿಚಲಿತರಾಗದೆ ಅವನ ಇಚ್ಛೆಯಂತೆ ವರ್ತಿಸುವಂತೆ ವಿಶ್ವಾಮಿತ್ರನನ್ನು ಒತ್ತಾಯಿಸಿದನು. ನಿನಗೆ ಬೇಕಾದುದನ್ನು ಮಾಡು ಮತ್ತು ಅದರ ಔಚಿತ್ಯವನ್ನು ಪರಿಗಣಿಸಲು ಹಿಂಜರಿಯದಿರು. ಗಾಂಧರ್ವನು ಹೀಗೆ ಮುಂದುವರಿಸಿದನು. ಹೀಗೆ ವಿಶ್ವಾಮಿತ್ರನು ನಂದಿನಿಯನ್ನು ಬಲವಂತವಾಗಿ ವಶಪಡಿಸಿಕೊಂಡನು. ಅವಳನ್ನು ಪಟ್ಟೆಗಳಿಂದ ಪೀಡಿಸಿದನು ಮತ್ತು
ಅವಳನ್ನು ಕ್ರೂರವಾಗಿ ಹಿಂಸಿಸಿದನು. ಆದರೆ ಮುಗ್ಧ ಹಸುವು ವಸಿಷ್ಠನ ಆಶ್ರಯವನ್ನು ಬಿಡಲು ನಿರಾಕರಿಸಿತು. ಅವಳು ಅವನ ಮುಂದೆ ನಿಂತಾಗ ಕರುಣೆಯಿಂದ ಕೆಳಗಿಳಿಯಿತು. ನಂದಿನಿಯ ದುರವಸ್ಥೆಯಿಂದ ವಿಚಲಿತನಾದ ವಸಿಷ್ಠನು, ಓ ಸ್ನೇಹಶೀಲಳೆ, ನಾನು ನಿನ್ನ ಕೂಗುಗಳನ್ನು ಕೇಳುತ್ತಿದ್ದೇನೆ. ಆದರೆ ಈ ವಿಷಯದಲ್ಲಿ ನಾನು ಏನು ಮಾಡಬಲ್ಲೆ? ಕ್ಷಮಿಸುವ ಬ್ರಾಹ್ಮಣನಾಗಿ ನಾನು ನನ್ನ ಸಹಾನುಭೂತಿಯ ಪ್ರತಿಜ್ಞೆಯನ್ನು ತ್ಯಜಿಸಬಾರದು ಎಂದು ಹೇಳಿದನು. ವಿಶ್ವಾಮಿತ್ರನ ಸೈನ್ಯ ಮತ್ತು ಸ್ವತಃ ರಾಜನಿಂದ ಭಯಭೀತರಾದ ನಂದಿನಿ ವಸಿಷ್ಠನ ಹತ್ತಿರ ಬಂದು ಪಟ್ಟೆಗಳಿಂದ ಬಳಲುತ್ತಿರುವ ಮತ್ತು ಕರುಣೆಯಿಂದ ಅಳುತ್ತಿರುವ ನನ್ನ ಬಡ ಆತ್ಮದ ಬಗ್ಗೆ ನೀನು ಏಕೆ ಅಷ್ಟೊಂದು ಅಸಡ್ಡೆ ಹೊಂದಿದ್ದೀಯಾ ಎಂದು ಕೇಳಿದಳು. ವಸಿಷ್ಠನು ಉತ್ತರಿಸಿದನು, ಕ್ಷತ್ರಿಯ ಶಕ್ತಿಯು ದೈಹಿಕ ಶಕ್ತಿಯಲ್ಲಿರುತ್ತದೆ, ಆದರೆ ಬ್ರಾಹ್ಮಣನ ಶಕ್ತಿಯು ಕ್ಷಮೆಯಲ್ಲಿರುತ್ತದೆ. ನಾನು ಅದನ್ನು ತ್ಯಜಿಸುವುದಿಲ್ಲ. ದಟ್ಟವಾದ ಕಾಡಿನಲ್ಲಿ ಇಕ್ಷ್ವಾಕು ರಾಜವಂಶದ ಪ್ರಬಲ ರಾಜನಾದ ಕಲ್ಮಾಶಪದನು ಬೇಟೆಯ ದಂಡಯಾತ್ರೆಯನ್ನು ಪ್ರಾರಂಭಿಸಿದನು. ಅವನ ಪರಾಕ್ರಮವು ಪ್ರಸಿದ್ಧವಾಗಿತ್ತು ಮತ್ತು ಅವನ ಹೆಸರು ಅನೇಕರ ಹೃದಯಗಳಲ್ಲಿ ಭಯವನ್ನುಂಟು ಮಾಡಿತು. ಅವನು ಕಾಡಿನ ಮೂಲಕ ಸವಾರಿ ಮಾಡುವಾಗ ಆಯಾಸದಿಂದ ಅವನ ಇಂದ್ರಿಯಗಳು ಮಂದವಾದವು. ಅಪಾರ ಶಕ್ತಿ ಮತ್ತು ಬುದ್ಧಿವಂತಿಕೆಯ ವಿಷಯಾದ ವಿಶ್ವಾಮಿತ್ರನನ್ನು ಅವನು ಕಂಡನು. ಇಬ್ಬರೂ ತಮ್ಮ ದಾರಿಯ ಹಕ್ಕನ್ನು ಪ್ರತಿಪಾದಿಸಲು ದೃಢನಿಶ್ಚಯದಿಂದ ಹಾದಿಗಳನ್ನು ದಾಟಿದರು. ಹೆಮ್ಮೆ ಮತ್ತು ಕೋಪದಿಂದ ಕುರುಡನಾಗಿದ್ದ ರಾಜನು ಋಷಿಗೆ ಶರಣಾಗಲು ನಿರಾಕರಿಸಿದನು. ಅವನನ್ನು ತನ್ನ ಚಾವಟಿನಿಂದ ಹೊಡೆದನು. ಈ ಹಿಂಸೆಯ ಕೃತ್ಯವು ವಿಶ್ವಾಮಿತ್ರನೊಳಗೆ ಅನ್ಯಾಯದ ಆಳವಾದ ಭಾವವನ್ನು ಹುಟ್ಟುಹಾಕಿತು ಮತ್ತು ಅವನು ರಾಜನನ್ನು ಶಪಿಸಿದನು, ನೀನು ತಪಸ್ವಿಯಾದ ರಾಕ್ಷಸನಂತೆ ಹಿಂಸೆ ನೀಡುವುದರಿಂದ ಈ ದಿನದಿಂದ ನೀನು ಮಾನವ ಮಾಂಸವನ್ನು ಹೊಂದಿರುವ ರಾಕ್ಷಸನಾಗುವೆ. ಆದ್ದರಿಂದ ನೀನು ರಾಜರಲ್ಲಿ ಕೆಟ್ಟವನು, ನೀನು ಭೂಮಿಯ ಮೇಲೆ ಅಲೆದಾಡುವೆ, ಮಾನವ ರೂಪದ ಮೇಲೆ ಪರಿಣಾಮ ಬೀರುತ್ತೀಯ. ವಿಶ್ವಾಮಿತ್ರನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಅವನ ಎದುರಾಳಿ ವಸಿಷ್ಠನ ಮಗನಾದ ಶಕ್ತಿಯು ದೃಶ್ಯದಲ್ಲಿ ಕಾಣಿಸಿಕೊಂಡನು. ರಾಜನ ಕ್ರೂರ ನಡವಳಿಕೆಯಿಂದ ಕೋಪಗೊಂಡ ಋಷಿ ಅವನ ಮೇಲೆ ತೀವ್ರವಾದ ಶಾಪವನ್ನು ಘೋಷಿಸಿದನು. ಓ ಕೆಟ್ಟ ರಾಜವೇ, ನೀನು ಸನ್ಯಾಸಿಯಂತೆ ಹಿಂಸೆ ನೀಡುವುದರಿಂದ ಈ ದಿನದಿಂದ ನೀನು ಮಾನವ ಮಾಂಸವನ್ನು ಹೊಂದಿರುವ ರಾಕ್ಷಸನಾಗುವೆ. ಆದ್ದರಿಂದ ನೀನು ರಾಜರಲ್ಲಿ ಕೆಟ್ಟವನಾಗಿದ್ದಿ. ನೀನು ಭೂಮಿಯ ಮೇಲೆ ಅಲೆದಾಡುವೆ, ಮಾನವ ರೂಪದ ಮೇಲೆ ಪರಿಣಾಮ ಬೀರುತ್ತೀಯ. ಶಾಪವು ಹಿಡಿದುಕೊಂಡಿತು ಮತ್ತು ರಾಜ ಕಲ್ಮಾಶಪದನ ದೇಹವು ಭಯಾನಕ ರೂಪಾಂತರಕ್ಕೆ ಒಳಗಾಗಲು ಪ್ರಾರಂಭಿಸಿತು. ವಿಶ್ವಾಮಿತ್ರನ ಆಜ್ಞೆಯಿಂದ ಪ್ರೇರೇಪಿಸಲ್ಪಟ್ಟ ಕಿಂಕರ ಎಂಬ ರಾಕ್ಷಸನು ಅವನ ದೇಹವನ್ನು ಪ್ರವೇಶಿಸಿದನು. ಈಗ ಈ ದುಷ್ಟ ಅಸ್ತಿತ್ವವನ್ನು ಹೊಂದಿದ್ದ ರಾಜನು ಎಲ್ಲಾ ವಿವೇಕ ಮತ್ತು ಸಹಾನುಭೂತಿಯನ್ನು ಕಳೆದುಕೊಂಡನು. ರಾಕ್ಷಸನ ಪ್ರಭಾವವು ಬಲಗೊಳ್ಳುತ್ತಿದ್ದಂತೆ ರಾಜನ ನಡವಳಿಕೆಯು ಹೆಚ್ಚು ಕ್ರೂರವಾಗುತ್ತಾ ಹೋಯಿತು. ಅವನು ತನ್ನ ಕ್ರಿಯೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಲಿಲ್ಲ ಮತ್ತು ಅವನ ಮನಸ್ಸು ಮಾನವ ಮಾಂಸಕ್ಕಾಗಿ ವಿಪರೀತ ಹಸಿವಿನಿಂದ ಬಳಲುತ್ತಿತ್ತು. ಒಂದು ದಿನ ಕಾಡಿನ ಮೂಲಕ ಅಲೆದಾಡುವಾಗ ಅವನು ಬ್ರಾಹ್ಮಣನನ್ನು ಎದುರಿಸಿದನು. ಅವನು ಮಾಂಸದೊಂದಿಗೆ ಆಹಾರಕ್ಕಾಗಿ ಬೇಡಿಕೊಂಡನು. ರಾಜನು ಇನ್ನೂ ರಾಕ್ಷಸನ ಪ್ರಭಾವದಲ್ಲಿ ಬ್ರಾಹ್ಮಣ ಮಾನವ ಮಾಂಸವನ್ನು ಕ್ರೂರವಾಗಿ ಅರ್ಪಿಸಿದನು. ಅದನ್ನು ಅವನು ಹಿಂಜರಿಯದೆ ನುಂಗಿದನು. ನರಭಕ್ಷಕತೆಯ ಈ ಕೃತ್ಯದಿಂದ ಕೋಪಗೊಂಡ ಬ್ರಾಹ್ಮಣನು ರಾಜನನ್ನು ಶಪಿಸಿದನು, ಏಕೆಂದರೆ ಆ ಕೆಟ್ಟ ರಾಜರು ನನಗೆ ಅಪವಿತ್ರವಾದ ಮತ್ತು ತೆಗೆದುಕೊಳ್ಳಲು ಅನರ್ಹವಾದ ಆಹಾರವನ್ನು ನೀಡುತ್ತಾರೆ. ಆದ್ದರಿಂದ ಆ ದುಷ್ಟನಿಗೆ ಅಂತಹ ಆಹಾರದ ಬಗ್ಗೆ ಒಲವು ಇರುತ್ತದೆ ಮತ್ತು ಪ್ರಾಚೀನ ಶಕ್ತಿಯಿಂದ ಶಾಪಕ್ಕೊಳಗಾದ ಮಾನವ ಮಾಂಸವನ್ನು ಇಷ್ಟಪಡುವುದರಿಂದ ದುಷ್ಟನು ಭೂಮಿಯ ಮೇಲೆ ಅಲೆದಾಡುತ್ತಾನೆ, ಭಯ ಹುಟ್ಟಿಸುತ್ತಾನೆ ಮತ್ತು ಎಲ್ಲಾ ಜೀವಿಗಳನ್ನು ತೊಂದರೆಗೊಳಪಡಿಸುತ್ತಾನೆ. ಶಾಪವು ಮತ್ತೊಮ್ಮೆ ಹಿಡಿದುಕೊಂಡಿತು ಮತ್ತು ರಾಜ ಕಲ್ಮಾಶಪಾದನು ರಾಕ್ಷಸನಾಗಿ ರೂಪಾಂತರಗೊಂಡನು. ಅವನು ಶಕ್ತಿ ಸೇರಿದಂತೆ ತನ್ನ ಸ್ವಂತ ಪುತ್ರವನ್ನು ಕೊಂದು ಉಗ್ರ ಪ್ರಾಣಿಯಂತೆ ನುಂಗಿದನು. ದೂರದಿಂದ ಈ ದೌರ್ಜನ್ಯವನ್ನು ಗಮನಿಸಿದ ವಿಶ್ವಾಮಿತ್ರನು ಅದರ ನಾಶವನ್ನು ಮುಂದುವರಿಸುವಂತೆ ರಾಜನೊಳಗಿನ ರಾಕ್ಷಸನಿಗೆ ಒತ್ತಾಯಿಸಿದನು. ವಸಿಷ್ಠನು ತನ್ನ ಪುತ್ರರ ಬಗ್ಗೆ ತಿಳಿದ ನಂತರ ದಟ್ಟವಾದ ಕಾಡಿನಲ್ಲಿ ಮುನಿವಸಿಷ್ಠನ ಆಶ್ರಯವು ಪರಿತ್ಯಕ್ತ ಮತ್ತು ನಿಶ್ಚಲವಾಗಿತ್ತು. ಅವನ ಮಕ್ಕಳು ಎಲ್ಲಿಯೂ ಕಾಣಿಸಲಿಲ್ಲ.
ಮತ್ತು ಅವನ ಹೃದಯವು ದುಃಖದಿಂದ ಮುಳುಗಿತು. ಬುದ್ಧಿವಂತ ಋಷಿ ಉದ್ದೇಶರಹಿತವಾಗಿ ಅಲೆದಾಡಿದರು, ವಿಶ್ರಾಂತಿ ಪಡೆಯಲು ಸ್ಥಳವನ್ನು ಹುಡುಕಿದರು. ಆದರೆ ಪ್ರತಿ ಹಾದುಹೋಗುವ ಕ್ಷಣದೊಂದಿಗೆ ಅವನ ದುಃಖವು ಗಾಢವಾಯಿತು. ಅವನು ಉಕ್ಕಿ ಹರಿಯುವ ನದಿಯ ದಡದಲ್ಲಿ ನಡೆಯುತ್ತಿದ್ದಾಗ ಅದರ ಉಕ್ಕಿ ಹರಿಯುವ ನೀರು ಅದರ ಅಂಚಿನಲ್ಲಿ ಬೆಳೆದ ಮರಗಳು ಮತ್ತು ಸಸ್ಯಗಳನ್ನು ಹೇಗೆ ಕೊಚ್ಚಿಕೊಂಡು ಹೋಯಿತು ಎಂಬುದನ್ನು ನೋಡಿದನು. ಅವನು ನದಿಯ ಪ್ರವಾಹಕ್ಕೆ ಬಿದ್ದರೆ ತಾನು ಮುಳುಗುತ್ತೇನೆಂಬ ಭಯದಿಂದ ವಸಿಷ್ಠನು ಹಲವಾರು ಹಗ್ಗಗಳಿಂದ ದೃಢವಾಗಿ ತನ್ನನ್ನು ತಾನು ಕಟ್ಟಿಹಾಕಿಕೊಂಡನು. ಭಾರವಾದ ಹೃದಯದಿಂದ ಅವನು ತನ್ನ ದುಃಖಕ್ಕೆ ಶರಣಾಗಿ ಪ್ರವಾಹದಲ್ಲಿ ಮುಳುಗಿದನು. ನೀರಿನ ಬಲವು ಹಗ್ಗಗಳನ್ನು ಒಡೆದಿದೆ ಮತ್ತು ವಸಿಷ್ಠನು ದಡಕ್ಕೆ ಎಸೆಯಲ್ಪಟ್ಟನು. ಹಗ್ಗಗಳಿಂದ ಮುಕ್ತನಾಗಿ ಅವನು ನದಿಯ ದಡದಲ್ಲಿ ನಿಂತನು. ಆದರೆ ಅವನ ದುಃಖವು ಅವಿರತವಾಗಿ ಉಳಿಯಿತು. ಅವನು ಈ ಪ್ರಬಲವಾದ ಹೊಳೆಗೆ ವಿಪಾಸ ಎಂದು ಕರೆದನು, ಏಕೆಂದರೆ ಅದು ಅವನನ್ನು ದುಃಖಕ್ಕೆ ಕಟ್ಟಿಹಾಕಿದ ಬಂಧಗಳನ್ನು ಛಿದ್ರಗೊಳಿಸಿತು. ವಸಿಷ್ಠನು ಪರ್ವತಗಳು ಮತ್ತು ಕಣಿವೆಗಳನ್ನು ಹಾದುಹೋಗುವಾಗ ಸಾಂತ್ವನವನ್ನು ಹುಡುಕುತ್ತಾ ನದಿಗಳು ಮತ್ತು ಸರೋವರಗಳನ್ನು ಹಿಮಾಲಿಸುತ್ತಾ ಅಲೆದಾಡುತ್ತಿದ್ದನು. ಒಂದು ದಿನ ಅವನು ಹೈಮಾವತಿ ಎಂಬ ನದಿಯನ್ನು ಕಂಡನು. ಅದರ ನೀರು ವಿಶ್ವಾಸಘಾತುಕವಾಗಿತ್ತು ಮತ್ತು ಉಗ್ರ ಮೊಸಳೆಗಳು ಮತ್ತು ಇತರ ಜಲವಾಸಿ ರಾಕ್ಷಸರ ನೆಲೆಯಾಗಿತ್ತು. ಯಾವುದೇ ಹಿಂಜರಿಕೆಯಿಲ್ಲದೆ ಋಷಿಯು ಅದರ ಆಳಕ್ಕೆ ಧುಮುಕಿದನು. ಆದಾಗ್ಯೂ ಆ ನದಿಯು ವಸಿಷ್ಠನನ್ನು ನಂದಿಸಲಾರದ ಬೆಂಕಿಯೆಂದು ತಪ್ಪಾಗಿ ಭಾವಿಸಿ ಎಲ್ಲಾ ದಿಕ್ಕುಗಳಲ್ಲಿ ಚದುರಿ ಹೋಗಿ ಅದಕ್ಕೆ ಶತದು ಎಂಬ ಹೆಸರನ್ನು ತಂದುಕೊಟ್ಟಿತ್ತು. ಆದರೂ ಅವನು ಮತ್ತೊಮ್ಮೆ ಒಣಭೂಮಿಯಲ್ಲಿ ನಿಂತಾಗಲೂ ವಸಿಷ್ಠನು, ನಾನು ನನ್ನ ಸ್ವಂತ ಕೈಗಳಿಂದ ಸಾಯುವುದಿಲ್ಲ ಎಂದು ಉದ್ಧರಿಸಿದನು. ಈ ಘೋಷಣೆಯು ಶಾಂತಿಗಾಗಿ ತನ್ನ ಹುಡುಕಾಟವನ್ನು ಮುಂದುವರಿಸುವ ತನ್ನ ಸಂಕಲ್ಪವನ್ನು ಸೂಚಿಸಿತು. ಅವನು ತನ್ನ ಆಶ್ರಯಕ್ಕೆ ಹಿಂತಿರುಗಿದಾಗ ಅವನ ಸೊಸೆ ವಸಿಷ್ಠನ ಮಗನಾದ ಶಕ್ತಿಯಿಂದ ಜನಿಸಿದ ಮಗುವನ್ನು ಹೊಂದಿದ್ದ ಅದೃಶ್ಯಾಂತಿಯು ಅವನನ್ನು ಹಿಂಬಾಲಿಸಿದಳು. ಋಷಿಯು ಯಾರೋ ವೇದಗಳನ್ನು ಪಠಿಸುವ ಶಬ್ದವನ್ನು ಕೇಳಿದನು ಮತ್ತು ನನ್ನ ಹಿಂದೆ ಯಾರು ಎಂದು ಕೇಳಿದನು. ಅದೃಶ್ಯಾಂತಿಯು ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿರುವವಳು ತಾನೇ ಎಂದು ಉತ್ತರಿಸಿರುವ ಈ ಸುದ್ದಿಯನ್ನು ಕೇಳಿದ ನಂತರ ವಸಿಷ್ಠನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು, ಏಕೆಂದರೆ ಈ ಮಗುವಿನ ಮೂಲಕ ತನ್ನ ವಂಶಾವಳಿಯು ಮುಂದುವರಿಯುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅವನು ತನ್ನನ್ನು ತಾನೇ ಸ್ವಯಂದ ವಿನಾಶದಿಂದ ತಡೆದುಕೊಂಡನು ಮತ್ತು ಅದೃಶ್ಯಾಂತಿಯೊಂದಿಗೆ ಅವರ ಆಶ್ರಯಕ್ಕೆ ಹಿಂತಿರುಗಿದನು. ಅವರು ನಡೆಯುತ್ತಿದ್ದಾಗ ಉಗ್ರರಾಜನ ಆತ್ಮವನ್ನು ಹೊಂದಿದ್ದ ಕಲ್ಮಾಶಪದ ಎಂಬ ಹೆಸರಿನ ರಾಕ್ಷಸನನ್ನು ಅವರು ಎದುರಿಸಿದರು. ಅದು ವಸಿಷ್ಠನ ಬಳಿಗೆ ಬಂದಾಗ ರಾಕ್ಷಸನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಆದರೆ ಋಷಿ ಶಾಂತನಾಗಿದ್ದನು. ಅವನು ಅದೃಶ್ಯಂತಿಯನ್ನು ಉದ್ದೇಶಿಸಿ, ಭಯಪಡಬೇಡಿ, ಏಕೆಂದರೆ ಇದು ಸಾಮಾನ್ಯ ರಾಕ್ಷಸನಲ್ಲ. ಇದು ನನ್ನ ಮಗನಿಂದ ಶಾಪಕ್ಕೊಳಗಾದ ರಾಜ ಕಲ್ಮಾಶಪದ ಎಂದು ಹೇಳಿದ ನಂತರ ವಸಿಷ್ಠನು ಹಾಮೆಂಬ ಒಂದೇ ಒಂದು ಶಬ್ದವನ್ನು ಉಚ್ಚರಿಸಿದನು. ಅದು ರಾಕ್ಷಸನನ್ನು ಶಾಂತಗೊಳಿಸಿ ಅದರ ಶಾಪದಿಂದ ಮುಕ್ತಗೊಳಿಸಿತು. ಋಷಿಯು ರಾಜನ ಮೇಲೆ ಪವಿತ್ರವಾದ ನೀರನ್ನು ಚಿಮುಕಿಸಿದನು. ಅವನ ವಿವೇಚನೆ ಮತ್ತು ಮಾತಿನ ಶಕ್ತಿಯನ್ನು ಪುನರ್ಸ್ಥಾಪಿಸಿದನು. ಅಂದ ಹಾಗೆ ಪ್ರಾಚೀನ ಭಾರತ ಭೂಮಿಯಲ್ಲಿ ಪ್ರೀತಿ, ತ್ಯಾಗ ಮತ್ತು ವಿಮೋಚನೆಯ ಕಥೆಯೂ ಬೆಳಕಿಗೆ ಬಂದಿತು. ನಿಷ್ಠಾವಂತ ಪತ್ನಿಯಾಗಿದ್ದ ಅದೃಶ್ಯಾಂತಿಯು ಪೂಜ್ಯ ಋಷಿ ವಸಿಷ್ಠನ ಆಶ್ರಯದಲ್ಲಿ ಆಶ್ರಯ ಪಡೆದಿದ್ದಳು. ಅಲ್ಲಿ ಅವಳು ತನ್ನ ಮಗನಾದ ಪರಾಶರನಿಗೆ ಜನ್ಮ ನೀಡಿದಳು. ಪ್ರಸಿದ್ಧ ವಸಿಷ್ಠನು ಸ್ವತಃ ತನ್ನ ಮೊಮ್ಮಗನಿಗೆ ಪವಿತ್ರ ಜನನದ ನಂತರದ ಸಮಾರಂಭಗಳನ್ನು ನೆರವೇರಿಸಿದನು ಮತ್ತು ಅವನು ಮಗುವಿನ ಪ್ರಕಾಶಮಾನವಾದ ಉಪಸ್ಥಿತಿಯನ್ನು ನೋಡಿದಾಗ ಅವನು ಸ್ವಯಂದ ವಿನಾಶದಿಂದ ದೂರವಿರಲು ನಿರ್ಧರಿಸಿದನು. ಪರಾಶರನು ಜನಿಸಿದ ತಕ್ಷಣ ಅವನು ವಸಿಷ್ಠನನ್ನು ತನ್ನ ತಂದೆಯೆಂದು ಗುರುತಿಸಿದನೆಂದು ಅದೃಶ್ಯಾಂತಿಯು ಗಮನಿಸಿದಳು. ತನ್ನ ನಿಜವಾದ ತಂದೆಯನ್ನು ದೂರದ ಕಾಡಿನಲ್ಲಿ ರಾಕ್ಷಸನು ನುಂಗಿದನೆಂದು ವಿವರಿಸುತ್ತಾ ಅವಳು ಅವನನ್ನು ನಿಧಾನವಾಗಿ ಸರಿಪಡಿಸಿದಳು.
ಆದರೆ ಆ ಮಗುವಿನ ಮುಗ್ಧ ಹೃದಯವು ವಸಿಷ್ಠರಿಗೆ ಅಂಟಿಕೊಂಡಿತ್ತು. ಅವನು ನಿಜವಾಗಿಯೂ ಅವನ ಅಜ್ಜನಾಗಿದ್ದನು. ಪರಾಶರನ ತಾಯಿಯಾದ ಅದೃಶ್ಯಾಂತಿಯು ತನ್ನ ಮಗನೊಂದಿಗೆ ತರ್ಕಿಸಲು ಪ್ರಯತ್ನಿಸಿದಳು, ಆದರೆ ಅವನು ಕೇಳಲು ನಿರಾಕರಿಸಿದ್ದನು. ಅವನ ಮನಸ್ಸು ವಿನಾಶದ ಬಯಕೆಯಿಂದ ಮುಳುಗಿಹೋಯಿತು. ಪರಾಶರನು ಇಡೀ ಸೃಷ್ಟಿಯನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ತನ್ನ ಮೊಮ್ಮಗನ ಪ್ರಕ್ಷುಬ್ಧತೆಯನ್ನು ಅರಿತ ವಸಿಷ್ಠನು ಮಧ್ಯಪ್ರವೇಶಿಸಿ ಅವನನ್ನು ಅವ್ಯವಸ್ಥೆಯ ಅಂಚಿನಿಂದ ಹಿಂತಿರುಗಿಸಲು ನಿರ್ಧರಿಸಿದನು. ಪೂಜ್ಯ ಋಷಿ ವಸಿಷ್ಠನು ಪರಾಶರನ ಬಳಿಗೆ ಬಂದು ವೇದಜ್ಞಾನಿಯಾದ ಭೃಗುಗಳ ನಿಷ್ಠಾವಂತ ಶಿಷ್ಯನಾಗಿದ್ದ ನ್ಯಾಯಯುತ ರಾಜ ಕೃತವೀರ್ಯನ ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಸೋಮ ಯಜ್ಞವನ್ನು ಮಾಡಿದ ನಂತರ ರಾಜನು ತನ್ನ ಬ್ರಾಹ್ಮಣ ಅತಿಥಿಗಳಿಗೆ ಉಡುಗೊರೆಗಳು ಮತ್ತು ಸಂಪತ್ತನ್ನು ಸುರಿಸಿದನು. ಆದಾಗ್ಯೂ ಅವನ ವಂಶಸ್ಥರು ಬಡತನವನ್ನು ಎದುರಿಸಿದಾಗ ಅವರು ಭೃಗು ಕುಟುಂಬದ ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿದರು. ಭಿಕ್ಷುಕರ ವೇಷದಲ್ಲಿ ಕ್ಷತ್ರಿಯರು ಭೃಗು ನಿವಾಸಕ್ಕೆ ಬಂದರು, ಆದರೆ ಅವರ ಉದ್ದೇಶಗಳು ಶೀಘ್ರದಲ್ಲೇ ಬಹಿರಂಗವಾದವು. ಪರಾಕ್ರಮಶಾಲಿ ಯೋಧರು ಭೃಗುಗಳನ್ನು ಕೊಂದು ಬ್ರಾಹ್ಮಣ ಮಹಿಳೆಯರ ಗರ್ಭದಲ್ಲಿರುವ ಭ್ರೂಣಗಳನ್ನು ಕೊಲ್ಲುವಷ್ಟರ ಮಟ್ಟಿಗೆ ಹೋದರು. ಅಂತಹ ಮಹಿಳೆಯೊಬ್ಬಳು ತನ್ನ ಮಗುವಿನ ಸುರಕ್ಷತೆಯ ಭಯದಿಂದ ಮೊಳಕಾಲುಗಳನ್ನು ಹೊಂದಿರುವ ಭೃಗು ಮಹಿಳೆ. ಅವನನ್ನು ತನ್ನ ತೊಡೆಯೊಳಗೆ ಅಡಗಿಸಿಕೊಂಡರು. ಕ್ಷತ್ರಿಯರು ತಮ್ಮ ಬೇಟೆಯನ್ನು ಮುಚ್ಚಿಕೊಳ್ಳುತ್ತಿದ್ದಂತೆ ಭ್ರೂಣವು ತನ್ನ ತಾಯಿಯ ತೊಡೆಯೊಳಗಿಂದ ಹೊರಹೊಮ್ಮಿತು. ತೀವ್ರವಾದ ಶಕ್ತಿಯನ್ನು ಹೊರಸೂಸಿತು. ಅದು ಯೋಧರನ್ನು ಕುರುಡರನ್ನಾಗಿ ಮಾಡಿತು ಮತ್ತು ಅವರನ್ನು ಹಿಮಾವತ್ನ ತಲುಪಲಾಗದ ಪರ್ವತಗಳ ಮೂಲಕ ಉದ್ದೇಶರಹಿತವಾಗಿ ಅಲೆದಾಡುವಂತೆ ಮಾಡಿತು. ರಾಜಕುಮಾರರು ದುಃಖ ಮತ್ತು ದೃಷ್ಟಿ ನಷ್ಟದಿಂದ ಹೊರಬಂದರು. ಭೃಗು ಮಹಿಳೆಯಿಂದ ಕರುಣೆಗಾಗಿ ಬೇಡಿಕೊಂಡರು. ಅವರ ಮನವಿಗಳಿಂದ ಪ್ರೇರಿತರಾಗಿ ತಮ್ಮ ಪಾಪದ ಮಾರ್ಗಗಳನ್ನು ಶಾಶ್ವತವಾಗಿ ತ್ಯಜಿಸುವ ಅವರ ವಾಗ್ದಾನಕ್ಕೆ ಪ್ರತಿಯಾಗಿ ಅವರ ದೃಷ್ಟಿಯನ್ನು ಪುನಃ ಸ್ಥಾಪಿಸಲು ಅವಳು ಒಪ್ಪಿಕೊಂಡಳು. ಪರಾಶರನು ಈ ಕಥೆಯನ್ನು ಕೇಳುತ್ತಿದ್ದಂತೆ ವಸಿಷ್ಠನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಅವನ ಕ್ರಿಯೆಗಳ ಪರಿಣಾಮಗಳನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿತು. ಬುದ್ಧಿವಂತ ಋಷಿಯ ಮಾತುಗಳು ಶೀಘ್ರದಲ್ಲೇ ಅವನನ್ನು ವಿನಾಶದ ಬುಡದಿಂದ ಹಿಂತಿರುಗಿಸುತ್ತವೆ ಮತ್ತು ಅವನು ರೂಪಾಂತರಗೊಂಡು ವಿಮೋಚನೆಯ ಅಗತ್ಯವಿರುವ ಪ್ರಪಂಚದ ಸವಾಲುಗಳನ್ನು ಎದುರಿಸಲು ಸಿದ್ಧನಾಗಿ ಹೊರಹೊಮ್ಮುತ್ತಾನೆ. ದೂರದ ದೇಶದಲ್ಲಿ ರಾಜಕುಮಾರರ ಗುಂಪೊಂದು ಕಾಣದ ಶಕ್ತಿಯಿಂದ ಕುರುಡಾರಿತು. ಅವರನ್ನು ಒಳಗೆ ಕರೆದೊಯ್ದಿದ್ದ ಬ್ರಾಹ್ಮಣ ಮಹಿಳೆ ಅವರ ಸಂಕಟವನ್ನು ಅರಿತುಕೊಂಡು ಅವರ ನೋವಿನ ನಿಜವಾದ ಕಾರಣವನ್ನು ಅವರಿಗೆ ಬಹಿರಂಗಪಡಿಸಿದಳು. ನನ್ನ ಕೋಪದಿಂದ ನೀವು ನಿಮ್ಮ ದೃಷ್ಟಿಯನ್ನು ಕಳೆದುಕೊಂಡಿಲ್ಲ, ಅವಳು ನಿಧಾನವಾಗಿ ಹೇಳಿದಳು. ಆದರೆ ನನ್ನ ತೊಡೆಗೆ ಜನಿಸಿದ ಈ ಮಗು ತನ್ನ ಪೂರ್ವಜರ ಹತ್ಯೆಯಿಂದ ಕೋಪದಿಂದ ಸೇವಿಸಲ್ಪಟ್ಟಿದೆ. ಅವನ ಆಕಾಶ ಶಕ್ತಿಯು ನಿಮ್ಮ ಕಣ್ಣುಗಳನ್ನು ಸುಟ್ಟು ಹಾಕಿದೆ ಮತ್ತು ಅವನ ಪ್ರಾಯಶ್ಚಿತ್ತದ ಮೂಲಕ ಮಾತ್ರ ನೀವು ನಿಮ್ಮ ದೃಷ್ಟಿಯನ್ನು ಮರಳಿ ಪಡೆಯಬಹುದು. ರಾಜಕುಮಾರರು ತಮ್ಮ ದೃಷ್ಟಿ ಮರಳಲು ಹತಾಶರಾಗಿ ಪವಾಡ ಸದೃಶ ಜನನದ ನಂತರ ಆಕೆಯ ತೊಡೆಯ ಮೇಲೆ ಜನಿಸಿದ ಬ್ರಾಹ್ಮಣ ಮಹಿಳೆಯ ಮಗನಾದ ಓರ್ವನ ಕಡೆಗೆ ತಿರುಗಿದರು. ಅವರು ಆತನನ್ನು ಬೇಡಿಕೊಂಡರು, ನಮಗೆ ಒಳ್ಳೆಯದನ್ನು ಮಾಡು. ಮತ್ತು ಅವರು ಮಾತನಾಡುತ್ತಿದ್ದಂತೆ ಓರ್ವನ ಕೋಪವು ಕಡಿಮೆಯಾಗಲು ಪ್ರಾರಂಭಿಸಿತು. ಒಮ್ಮೆ ಕೋಪದಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಮೃದುಗೊಂಡವು ಮತ್ತು ಅವನು ರಾಜಕುಮಾರರ ಕಡೆಗೆ ಕರುಣೆಯುಳ್ಳವನಾದನು. ರಾಜಕುಮಾರರ ದೃಷ್ಟಿ ಪುನಃ ಸ್ಥಾಪನೆಯಾಯಿತು. ಆದರೆ ಓರ್ವನ ಸಂಕಲ್ಪವು ಬಲಗೊಂಡಿತು. ತನ್ನ ವಧೆಗೊಂಡ ಪೂರ್ವಜರಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಆತನು ಇಡೀ ಜಗತ್ತನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು. ತನ್ನ ಕೋಪವನ್ನು ಪೂರೈಸಲು ದೃಢನಿಶ್ಚಯವನ್ನು ಹೊಂದಿದ್ದ ಅತ್ಯಂತ ಕಠಿಣವಾದ ತಪಸ್ಸಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡನು. ಆತ ತನ್ನ ತಪಸ್ಸನ್ನು ಆಚರಿಸುತ್ತಿದ್ದಂತೆ
ಸ್ವರ್ಗ, ಭೂಮಿ ಮತ್ತು ನರಕ ಎಂಬ 3 ಲೋಕಗಳು ಆತನ ಉಗ ಶಕ್ತಿಯಿಂದ ಬಳಲತೊಡಗಿದವು. ಇವುಗಳ ಪೂರ್ವಜರಾದ ಪಿತೃಗಳು ಅವರವನ ಉದ್ದೇಶಗಳನ್ನು ಅರಿತುಕೊಂಡು ತಮ್ಮ ಸ್ವಂತ ರಾಜ್ಯದಿಂದ ಅವನ ಬಳಿಗೆ ಬಂದರು. ಅವರು ಎಚ್ಚರಿಕೆಯ ಮಾತುಗಳೊಂದಿಗೆ ಅವನನ್ನು ಉದ್ದೇಶಿಸಿ ಹೀಗೆ ಹೇಳಿದರು: ಯೆಹೋವ ನಮ್ಮ ಮಗನೇ, ನಾವು ನಿನ್ನ ಶಕ್ತಿ ಮತ್ತು ತೀವ್ರತೆಯನ್ನು ನೋಡಿದ್ದೇವೆ. ನಿನ್ನ ಕೋಪವನ್ನು ನಿಯಂತ್ರಿಸು, ಏಕೆಂದರೆ ಕ್ಷತ್ರಿಯರು ಮಾತ್ರವಲ್ಲ, ಎಲ್ಲ 3 ಲೋಕಗಳು ಬಳಲುತ್ತವೆ. ನಮ್ಮ ವಿನಾಶದ ವಿರುದ್ಧ ನಾವು ಅಸಹಾಯಕರಾಗಿರಲಿಲ್ಲ. ವಾಸ್ತವವಾಗಿ ನಾವೇ ಅದನ್ನು ಯೋಜಿಸಿದ್ದರೂ ಕ್ಷತ್ರಿಯರನ್ನು ಸಂಘರ್ಷಕ್ಕೆ ಪ್ರಚೋದಿಸಲು ಅವರು ಉದ್ದೇಶಪೂರ್ವಕವಾಗಿ ತಮ್ಮ ಸಂಪತ್ತನ್ನು ಭೂಗತಗೊಳಿಸಿದ್ದಾರೆ ಎಂದು ಪಿತೃಗಳು ವಿವರಿಸಿದರು. ನಾವು ಅವರ ಕೈಗಳಿಂದ ಮರಣವನ್ನು ಬಯಸಿದ್ದೇವೆ. ಅವರು ಹೇಳಿದರು, ಏಕೆಂದರೆ ನಾವು ನಮ್ಮ ದೀರ್ಘಾಯುಷ್ಯದಿಂದ ಬೇಸತ್ತಿದ್ದೇವೆ ಮತ್ತು ಅವರಿಂದ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವನ್ನು ಹುಡುಕಿದೆವು. ಅವರು ತಮ್ಮ ಕಾರ್ಯಗಳನ್ನು ಮರುಪರಿಶೀಲಿಸುವಂತೆ ಯೆಹೋವನನ್ನು ಬೇಡಿಕೊಂಡರು. ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವವರಿಗೆ ಪುಣ್ಯಕ್ಷೇತ್ರಗಳಿಗೆ ಪ್ರವೇಶ ನಿರಾಕರಿಸಲಾಗಿದೆ ಎಂದು ನೆನಪಿಸಿದರು. ಪಿತೃಯರ ಮಾತುಗಳು ಯೆಹೋವನೊಳಗೆ ಒಂದು ತಾಳವನ್ನು ಹೊಡೆದವು. ಅವನು ತನ್ನ ಮಾರ್ಗಗಳ ದೋಷವನ್ನು ನೋಡಲು ಪ್ರಾರಂಭಿಸಿದನು ಮತ್ತು ಅವನ ಕೋಪವು ನಿಧಾನವಾಗಿ ಕಡಿಮೆಯಾಯಿತು. ಪೂರ್ವಜರ ಕೋರಿಕೆಯು ಅವನ ಹೃದಯವನ್ನು ಮುಟ್ಟಿತು ಮತ್ತು ಜಗತ್ತನ್ನು ನಾಶಪಡಿಸುವುದರಿಂದ ತನಗೆ ಶಾಂತಿ ಅಥವಾ ಗೌರವ ಸಿಗುವುದಿಲ್ಲ ಎಂದು ಅವನು ಅರಿತುಕೊಂಡನು. ಹೊಸ ಸಮತೋಲನದ ಪ್ರಜ್ಞೆಯೊಂದಿಗೆ ಅವರವನು ತನ್ನ ಮನಸ್ಸನ್ನು ಪಾಪದ ಕೃತ್ಯದಿಂದ ನಿರ್ಬಂಧಿಸಿದನು. ಬದಲಿಗೆ ತನ್ನ ಕೋಪವನ್ನು ಬಿಟ್ಟು 3 ಲೋಕಗಳಿಗೆ ಸಾಮರಸ್ಯವನ್ನು ಪುನಃಸ್ಥಾಪಿಸಲು ಆಯ್ಕೆ ಮಾಡಿದನು. ಪವಿತ್ರ ವೇದಗಳು ತಮ್ಮ ಬುದ್ಧಿವಂತಿಕೆಗೆ ಹೊಂದಿಕೊಂಡವರಿಗೆ ರಹಸ್ಯಗಳನ್ನು ಪಿಸುಗುಟ್ಟುತ್ತಿದ್ದ ಪ್ರಾಚೀನ ಭಾರತದ ಕ್ಷೇತ್ರದಲ್ಲಿ ಒಂದು ಕಥೆಯು ಒಳಸಂಚು ಮತ್ತು ಭಕ್ತಿಯ ಚಿತ್ರಸದೃಶವಾಗಿ ತೆರೆದುಕೊಂಡಿತು. ಬ್ರಹ್ಮಾಂಡದ ಬಗ್ಗೆ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾದ ವಸಿಷ್ಠ ಋಷಿಯು ಚಿಂತನಶೀಲ ಮೌನದಲ್ಲಿ ಕುಳಿತು ಗಂಧರ್ವನು ತನ್ನೊಂದಿಗೆ ಅಸ್ತಿತ್ವದ ಅಡಿಪಾಯವನ್ನು ಅಲುಗಾಡಿಸುವ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದನು. ಕಥನವು ಸಾಗುತ್ತಿದ್ದಂತೆ ವಸಿಷ್ಠನ ಕಣ್ಣುಗಳು ತೀಕ್ಷ್ಣವಾದ ಗಮನದಿಂದ ಹೊಳೆಯುತ್ತಿದ್ದವು. ನೀತಿವಂತ ಕೋಪದಿಂದ ಆವೃತವಾದ ಬ್ರಾಹ್ಮಣನಾದ ಅವನ ಕಥೆಯಿಂದ ಅವನ ಮನಸ್ಸು ಉರಿಯುತ್ತಿತ್ತು. ಅವರ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ಪೂಜ್ಯವಾದ ಪೂರ್ವಜರ ಆತ್ಮಗಳಾದ ಪಿತೃಗಳು ಅವನೊಂದಿಗೆ ಮಾತನಾಡಿ ಅವನ ತಾಯಿಯ ಯಾತನೆಯ ಚಿತಾಭಸ್ಮದಿಂದ ಜನಿಸಿದ ಅವನ ವಿನಾಶದ ಪ್ರತಿಜ್ಞೆಯನ್ನು ತ್ಯಜಿಸುವಂತೆ ಒತ್ತಾಯಿಸಿದ್ದರು. ಏಕೆಂದರೆ ಆ ಅಧಿಕಾರವನ್ನು ಹೊಂದಿದ್ದ ಕ್ಷತ್ರಿಯರು ಹುಟ್ಟಲಿರುವ ಮಕ್ಕಳನ್ನು ಒಳಗೊಂಡಂತೆ ಭೃಗು ಕುಲವನ್ನು ಧ್ವಂಸಗೊಳಿಸಿದಾಗ ಮಹಿಳೆಯರನ್ನು ಹತಾಶೆಯ ಸ್ಥಿತಿಯಲ್ಲಿ ಬಿಟ್ಟಿದ್ದರಿಂದ ಅವನ ಕೋಪವು ಒಣ ಮರದಿಂದ ತುಂಬಿದ ಬೆಂಕಿಯಂತೆ ಉರಿಯಿತು ಎಂದು ಹೇಳಲಾಗುತ್ತಿತ್ತು. ಅವನು ದೃಢವಾಗಿ ನಿಂತನು, ಅವನ ನಂಬಿಕೆಗಳು ಅಚಲವಾಗಿದ್ದವು. ನಾನು ನನ್ನ ಪ್ರತಿಜ್ಞೆಯನ್ನು ತ್ಯಜಿಸುವುದಿಲ್ಲ. ಅವನು ಪಿತೃಗಳಿಗೆ ಘೋಷಿಸಿದನು, ನಾನು ಹಾಗೆ ಮಾಡಿದರೆ ನನ್ನ ಕೋಪವು ನನ್ನನ್ನು ನುಂಬುತ್ತದೆ ಮತ್ತು ನಾನು ಜೀವನದ 3 ಉದ್ದೇಶಗಳನ್ನು ಪೂರೈಸಲು ಅಸಮರ್ಥನಾಗುತ್ತೇನೆ. ಧರ್ಮ, ಅರ್ಥ ಮತ್ತು ಕಾಮ. ರಾಜರು ಸಹ ಕೆಲವೊಮ್ಮೆ ತಮ್ಮ ಕೋಪವನ್ನು ಸಡಿಲಗೊಳಿಸಬೇಕು. ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮತ್ತು ಮುಗ್ಧರನ್ನು ರಕ್ಷಿಸಲು ನಾನು ಕಾರ್ಯನಿರ್ವಹಿಸಲು ವಿಫಲವಾದರೆ ದುಷ್ಟರು ಏಳಿಗೆ ಹೊಂದುತ್ತಾರೆ ಮತ್ತು ಜಗತ್ತು ಬಳಲುತ್ತಾರೆ. ಅವನ ಮಾತುಗಳು ಉತ್ಸಾಹದಿಂದ ತೊಟ್ಟಿಕ್ಕಿದವು. ಅವನ ಹೃದಯವು ನ್ಯಾಯದ ಭಾವನೆಯಿಂದ ಉರಿಯುತ್ತದೆ. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಪಿತೃಗಳು ತನ್ನ ಉರಿಯುತ್ತಿರುವ ಕೋಪವನ್ನು ನೀರಿನಲ್ಲಿ ಎಸೆಯುವಂತೆ ಅವನಿಗೆ ಸಲಹೆ ನೀಡಿದರು. ಏಕೆಂದರೆ ಬ್ರಹ್ಮಾಂಡವು ನೀರಿನಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತಿತ್ತು. ಈ ಬೆಂಕಿಯು ಮಹಾಸಮುದ್ರವನ್ನು ನುಂಗಲಿ ಎಂದು
ಅವರು ಅವನನ್ನು ಒತ್ತಾಯಿಸಿದರು, ಹೀಗೆ ನಿಮ್ಮ ಪ್ರತಿಜ್ಞೆ ನೆರವೇರುತ್ತದೆ ಮತ್ತು ಜಗತ್ತು ಅಸ್ಪೃಶ್ಯವಾಗಿ ಉಳಿಯುತ್ತದೆ. ವಸಿಷ್ಠನ ಧ್ವನಿಯು ಅವರ ಮಾತುಗಳಿಗೆ ಕಿವಿಗೊಡುವ ಓರ್ವನ ನಿರ್ಧಾರವನ್ನು ವಿವರಿಸುವಾಗ ಮಂತ್ರದ ಮಂತ್ರವನ್ನು ಅಲುಗಾಡಿಸಿತು. ದೃಢನಿಶ್ಚಯದ ಹೃದಯದಿಂದ ಓರ್ವನು ತನ್ನ ಕೋಪವನ್ನು ಸಮುದ್ರದ ದೇವತೆಯಾದ ವರುಣನ ವಾಸಸ್ಥಾನದಲ್ಲಿ ಸುರಿಸಿದನು. ಮತ್ತು ಇಗೋ, ಜಗತ್ತನ್ನು ಆವರಿಸುವ ಭೀತಿಯಲ್ಲಿದ್ದ ಬೆಂಕಿಯು ಮಹಾಸಮುದ್ರದ ನೀರನ್ನು ನುಂಬುತ್ತಿರುವಾಗ ಅದರ ಬಾಯಿ ಉದ್ವೇಗಭರಿತವಾದ ದೊಡ್ಡ ಕುದುರೆಯ ತಲೆಯಾದ ಒಳಮುಖವಾಗಿ ಮಾರ್ಪಟ್ಟಿತು. ವಸಿಷ್ಠನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು ಮತ್ತು ಉನ್ನತ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಋಷಿಯಾದ ಪರಾಶರನನ್ನು ಉದ್ದೇಶಿಸಿ, ಧನ್ಯನಾದ ನೀನು ಪರಾಶರ, ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ನಿನ್ನ ಒಳನೋಟವು ಸಾಟಿಯಿಲ್ಲದ್ದು. ನಿನ್ನ ಬುದ್ಧಿವಂತಿಕೆಯು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತದೆ. ಹೀಗೆ ಭಾರತದ ಪ್ರಾಚೀನ ಸಂಪ್ರದಾಯಗಳೊಳಗೆ ಇರುವ ಭಕ್ತಿಯ ಪರಿವರ್ತಕ ಶಕ್ತಿ ಮತ್ತು ಮಿತಿಯಿಲ್ಲದ ಬುದ್ಧಿವಂತಿಕೆಗೆ ಸಾಕ್ಷಿಯಾದ ಓರ್ವನ ಕೋಪದ ಕಥೆಯು ಕೊನೆಗೊಂಡಿತು. ವಸಿಷ್ಠನು ತನ್ನ ನಿರೂಪಣೆಯನ್ನು ಪೂರ್ಣಗೊಳಿಸಿದಾಗ ಚಂದನದ ಪರಿಮಳ ಮತ್ತು ವೇದಗಳ ಪಿಸುಗುಟ್ಟುವಿಕೆಗಳಿಂದ ಗಾಳಿಯು ಭಾರವಾಗಿತ್ತು. ಪ್ರಾಚೀನ ಭಾರತದ ಪವಿತ್ರ ಭೂಮಿಯಲ್ಲಿ ಭಕ್ತಿ ಮತ್ತು ಆತ್ಮನಿಯಂತ್ರಣದ ಕಥೆಯು ಭವ್ಯವಾದ ಸೂರ್ಯೋದಯದಂತೆ ತೆರೆದುಕೊಂಡಿತು. ತನ್ನ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾದ ಪ್ರಸಿದ್ಧ ಋಷಿಯಾದ ವಸಿಷ್ಠನು ದೊಡ್ಡ ರಾಕ್ಷಸ ಯಜ್ಞವನ್ನು ಮಾಡಲು ಪ್ರತಿಜ್ಞೆ ಮಾಡಿದ ಶಕ್ತಿಯ ಮಗನಾದ ಪರಾಶರನ ಮುಂದೆ ನಿಂತನು. ಈ ಆಚರಣೆಯು ದೇವರುಗಳನ್ನು ಸಮಾಧಾನಪಡಿಸಲು ಮತ್ತು ಜಗತ್ತಿಗೆ ಶಾಂತಿಯನ್ನು ತರಲು ಉದ್ದೇಶಿಸಲಾಗಿತ್ತು. ಪರಾಶರನು ಯಜ್ಞಕ್ಕೆ ತಯಾರಿ ಆರಂಭಿಸಿದಾಗ ಅವನು 3 ಹೊತ್ತಿ ಉರಿಯುವ ಬೆಂಕಿಯನ್ನು ಹೊತ್ತಿಸಿದನು ಮತ್ತು 4ನೇ ಬೆಂಕಿಯಂತೆ ಅವನ ಸ್ವಂತ ಶಕ್ತಿಯು ಅವನೊಳಗೆ ಹೊಳೆಯಿತು. ಅವನು ಬೆಂಕಿಯಲ್ಲಿ ಶುದ್ಧೀಕರಿಸಿದ ಬೆಣ್ಣೆಯ ನೈವೇದ್ಯಗಳನ್ನು ಸುರಿಸಿದಾಗ ಇಡೀ ಆಕಾಶವು ಬೇರೆ ಲೋಕದ ಬೆಳಕಿನಿಂದ ಹೊರಹೊಮ್ಮಿತು. ವಸಿಷ್ಠ ಮತ್ತು ಇತರ ಋಷಿಗಳು ಪರಾಶರನನ್ನು 2ನೇ ಸೂರ್ಯನಂತೆ ವಿಸ್ಮಯದಿಂದ ನೋಡಿದರು. ಅವನ ಆಂತರಿಕ ಶಕ್ತಿಯಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಏತನ್ಮಧ್ಯೆ ಮಹಾನ್ ಋಷಿಗಳಲ್ಲಿ ಒಬ್ಬರಾದ ಪುಲಸ್ತ್ಯನು ಆ ದೃಶ್ಯಕ್ಕೆ ಆಕರ್ಷಿತರಾದ ಅತ್ರಿ, ಕ್ರತು ಮತ್ತು ಇತರರೊಂದಿಗೆ ಸ್ಥಳಕ್ಕೆ ಆಗಮಿಸಿದನು. ಅವರೆಲ್ಲರೂ ಮುಗ್ಧ-ರಾಕ್ಷಸರ ಹತ್ಯೆಯಿಂದ ತೀವ್ರವಾಗಿ ತೊಂದರೆಗೀಡಾದರು. ಶಕ್ತಿಯ ನಿಧನದ ಬಗ್ಗೆ ಏನೂ ತಿಳಿದಿಲ್ಲದ ಜೀವಿಗಳು ಪುಲಸ್ತ್ಯನು ಸೌಮ್ಯವಾದ ಆದರೆ ದೃಢವಾದ ಧ್ವನಿಯಲ್ಲಿ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಮಾತುಗಳನ್ನು ಮಾತನಾಡುತ್ತಾ ಪರಾಶರನ ಬಳಿಗೆ ಹೋದವು. ಮಗು, ಇದು ನಿಜವಾಗಿಯೂ ನಿಮ್ಮ ಬಯಕೆಯೇ. ಅತ್ಯಂತ ಅಮಾಯಕ ಜೀವಿಗಳನ್ನು ಸಹ ಕೊಲ್ಲುವುದು, ನಿಮ್ಮ ತಂದೆಯ ಅದೃಷ್ಟದ ಬಗ್ಗೆ ತಿಳಿದಿಲ್ಲದವರನ್ನು ನಾಶಪಡಿಸುವುದು ನಿಮಗೆ ಸಂತೋಷವನ್ನುಂಟು ಮಾಡುತ್ತದೆಯೇ ಎಂದು ಪುಲಸ್ತ್ಯನು ಕೇಳಿದನು. ಅವನ ಧ್ವನಿಯು ಪರಾಶರನ ತೊಂದರೆಗೊಳಗಾದ ಆತ್ಮದ ಮೇಲೆ ಉಪಶಮನಕಾರಿ ಔಷಧಿಯಂತೆ ತಪಸ್ಸಿಗೆ ಸಮರ್ಪಿತವಾದ ಬ್ರಾಹ್ಮಣನಾಗಿ ನೀವು ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಪ್ರಯತ್ನಿಸಬೇಕು, ವಿನಾಶ ಮತ್ತು ಅವ್ಯವಸ್ಥೆಗಾಗಿ ಅಲ್ಲ. ಪುಲಸ್ತ್ಯನು ಸತ್ಯ ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಮಾತನಾಡುವುದನ್ನು ಮುಂದುವರಿಸಿದಾಗ ಪರಾಶರನು ಶ್ರದ್ಧೆಯಿಂದ ಆಲಿಸಿದನು. ತನ್ನ ಶಾಪದ ಶಕ್ತಿಯಿಂದ ಶಕ್ತಿಯು ತನ್ನದೇ ಆದ ಮರಣವನ್ನು ತಂದಿದ್ದನೆಂದು ಆ ಮಹಾನ್ ಋಷಿ ಅವನಿಗೆ ನೆನಪಿಸಿದನು. ವಿಶ್ವಾಮಿತ್ರನು ಈ ವಿಷಯದಲ್ಲಿ ಕೇವಲ ಕುರುಡ ಸಾಧನವಾಗಿದ್ದನೆಂದು ತೋರುತ್ತದೆ. ಶಕ್ತಿ ಮತ್ತು ಕಲ್ಮಾಶಪದ ಇಬ್ಬರೂ ಈಗ ಸ್ವರ್ಗದಲ್ಲಿ ವಾಸಿಸುತ್ತಿದ್ದಾರೆ, ಅಪಾರ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಪುಲಸ್ತ್ಯನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಪರಾಶರನು ತನ್ನ ಮಾರ್ಗಗಳ ದೋಷವನ್ನು ಗ್ರಹಿಸಲು ಪ್ರಾರಂಭಿಸಿದನು. ತಾನು ಶಾಂತಿಯನ್ನು ತರುವ ಸಾಧನವಲ್ಲ, ವಿನಾಶದ ಸಾಧನವೆಂದು ಅವನು ಅರಿತುಕೊಂಡನು. ಹೊಸ ತಿಳುವಳಿಕೆಯೊಂದಿಗೆಯೇ ಅವನು ಯಜ್ಞವನ್ನು ಕೊನೆಗೊಳಿಸಿದನು.
ಹಿಮಾವತ್ನ ಉತ್ತರದಲ್ಲಿರುವ ಆಳವಾದ ಕಾಡಿನಲ್ಲಿ ಬೆಂಕಿಯನ್ನು ಹಾಕಿದನು. ಆದ್ದರಿಂದ ಮಹಾನ್ ಮುನಿ ಪರಾಶರನು ತನ್ನ ಪ್ರತಿಜ್ಞೆಯನ್ನು ತ್ಯಜಿಸಿದನು.